We are nearing to the rapture. ನಾವು ಯೇಸುವಿನ ಬರೋಣಕ್ಕೆ ಹತ್ತಿರವಾಗಿ ಕೂಡ ಬಂದಿದ್ದೇವೆ. Hallelujah. ಹಲ್ಲೆಲೂಯಾ. Are you ready to be raptured? ನೀವು ಮೇಲೆಗೆ ಎತ್ತಲ್ಪಡುವುದಕ್ಕೆ ಸಿದ್ಧವಾಗಿದ್ದೀರಾ? ಆಮೆನ್. Some people wanted to be here. ಕೆಲವರಿಗೆ ಇಲ್ಲೇ ಇರುವುದಿಷ್ಟ. We will say bye bye to such people. ಅಂತ ಅವರಿಗೆ ನಾವು ಬಾಯ್ ಬಾಯ್ ಅಂತ ಹೇಳಿ ಹೋಗ್ತೀವಿ. Those who want to stay here. ಯಾರು ಇಲ್ಲಿ ಇರ್ತಾರೋ ಅವರಿಗೆ. You can stay back, no problem. ನೀವು ಇಲ್ಲೇ ಇರ್ಬೋದು ಅಂತ ಹೇಳಿ ನಾವು ಹೋಗುತ್ತೇವೆ. No problem. ಸಮಸ್ಯೆ ಏನೂ ಇಲ್ಲ ಅಂತ ಹೇಳ್ತೇವೆ. If you want to stay back, you can stay back. ನೀವು ಇಲ್ಲೇ ಇರಬೇಕಂದ್ರೆ ಇಲ್ಲಿ ಇರ್ಬೋದು. But I tell you, Jesus Christ coming for the church. ಆದರೆ ನಾನು ಒಂದು ವಿಷಯ ಹೇಳ್ತಾ ಇದ್ದೆ, ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಬರುತ್ತಾ ಇದ್ದಾರೆ. If you are his church, you must be prepared. ನೀನು ಆತನ ಸಭೆಯಾಗಿ ಅದರಲ್ಲಿ ಶರೀರವಾಗಿ ಭಾಗವಾಗಿದ್ರೆ ನೀನು ಸಿದ್ಧಪಡು. Hallelujah. ಹಲ್ಲೆಲೂಯಾ. Many people think that no rapture. ಅನೇಕರು ಯೋಚಿಸ್ತಾರೆ Because some doctrine is like that. ಕೆಲವು ಬೋಧನಾ ಸಿದ್ಧಾಂತಗಳು ಏನಂತ ಹೇಳ್ತೇವೆ ಅಂದರೆ ಮೇಲಕ್ಕೆ ಎತ್ತಲ್ಪಡುವುದು ಇಲ್ಲ ಅಂತ ಹೇಳುತ್ತದೆ. They say that church has to go through tribulation. ಕೆಲವರು ಅಂತಾರೆ ಸಭೆ ಹಿಂಸೆ ಮುಖಾಂತರವಾಗಿ ಕಷ್ಟಗಳ ಮುಖಾಂತರವಾಗಿ ಹೋರಾಟದಿಂದ ಹೋಗಬೇಕೆಂದು. That is not the scripture says. ಆದರೆ ವಾಕ್ಯವು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. Hallelujah. ಹಲ್ಲೆಲೂಯಾ. Because when God wanted to destroy whole world as Noah time, God told to Noah, get into the ark. ನೋಹನ ಕಾಲದಲ್ಲಿ ಎಲ್ಲ ಜನಾಂಗಗಳನ್ನು ಸಾಯಿಸುವಂಥ ಸಮಯದಲ್ಲಿ ಜಲಪ್ರಳಯದಿಂದ ದೇವರು ಹೇಳ್ತಾನೆ ನೋಹನಿಗೆ, ನೀನು ನೀತಿವಂತನಪ್ಪ, ನನ್ನ ಹಡಗಿನಲ್ಲಿ ನನ್ನ ನಾವಿಯಲ್ಲಿ ಸೇರಿ ಭದ್ರವಾಗಿರಿ ಎಂದು. You are righteous man, I will not destroy you. ನೀನು ನೀತಿವಂತನಾಗಿದ್ದರಿಂದ ನಾನು ನಿನ್ನನ್ನು ಸಾಯಿಸುವುದಿಲ್ಲ ಅಂತ ಹೇಳ್ತಾನೆ. Hallelujah. ಹಲ್ಲೆಲೂಯಾ. So no need church, no need of going to tribulation. ಅದಕ್ಕಾಗಿ ಸಭೆ ಒಂದು ಹಿಂಸಾತ್ಮಕವಾಗಿರುವಂಥ ಕಷ್ಟಗಳಿಂದ ಇಲ್ಲೇ ಇದ್ದು ಕಷ್ಟಪಡುವುದು ಹೋಗುವುದು ಬೇಕಾಗಿಲ್ಲ. When God wanted to destroy Sodom and Gomorrah, ಸೊದೊಮ ಗೊಮೊರ ದೇಶಗಳನ್ನು ನಾಶಪಡಿಸುವಾಗ ದೇವರು Abraham asked God, ಅಬ್ರಹಾಮನು ದೇವರನ್ನು ಕೇಳ್ತಾನೆ, are you destroy righteous with unrighteous people? ಅವಿನೀತರ ಸಂಗಡ ನೀತಿವಂತನಾಗಿರುವ ಜನರನ್ನು ಕೂಡ ನೀವು ನಾಶಪಡಿಸ್ತೀವಾ ಅಂತ ದೇವರನ್ನ ಕೇಳ್ತಾನೆ ಅಬ್ರಹಾಮನು. He said no, righteous people will be rescued. ಆತನು ಹೇಳ್ತಾನೆ, ಇಲ್ಲ ಇಲ್ಲ, ನೀತಿವಂತರನ್ನು ನಾನು ಕಾಪಾಡುತ್ತೇನೆ ಅಂತ. ಆಮೆನ್. That's what he brought Lot and his family outside. ಅದಕ್ಕಾಗಿ ಲೋತನ್ನು ತನ್ನ ಕುಟುಂಬವನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದಾನೆ ದೇವರು. They are righteous. ಯಾಕಂದ್ರೆ ಅವರು ನೀತಿವಂತರಾಗಿದ್ದರಿಂದ. Amen. ಆಮೆನ್. Hallelujah. ಹಲ್ಲೆಲೂಯಾ. We are righteous, we will never be partake in tribulation. ನಾವು ನೀತಿವಂತರಾಗಿದ್ದರಿಂದ ಬಿಡಿಸಲ್ಪಟ್ಟಿರುವಂತ ಜನರ ಮಧ್ಯದಲ್ಲಿ ಹಿಂಸಕ್ಕೆ ನಾವು ಒಳಗಾಗುವುದಿಲ್ಲ, ಅದರಲ್ಲಿ ಭಾಗವಹಿಸುವುದಿಲ್ಲ. But if you want to be raptured, you must believe. ಆದರೆ ನೀವು ಸಭೆ ಮೇಲಕ್ಕೆ ಎತ್ತಲ್ಪಡುವುದು, ರ್ಯಾಪ್ಚರ್ ಎತ್ತಲ್ಪಡುವುದರಲ್ಲಿ ನೀನು ಭಾಗವಹಿಸಬೇಕಂದ್ರೆ ಮೊದಲು ನೀನು ವಿಶ್ವಸಿಸಬೇಕು. Amen. ಆಮೆನ್. Hallelujah. So we must be prepared for that. ಅದಕ್ಕಾಗಿ ಸಿದ್ಧಪಡಬೇಕು ನಾವು. Without preparation we will not be raptured. ಸಿದ್ಧಪಡದೆ ನಾವು ಎತ್ತಲ್ಪಡುವುದು ಆಗುವುದಿಲ್ಲ. There are 10 virgins Jesus told in parable. ಯೇಸುವು ಒಂದು ಸಾಮ್ಯದಲ್ಲಿ ಹೇಳಿದ್ದಾರೆ 10 ಜನ ಕನ್ನಿಕೆಗಳ ಬಗ್ಗೆ. 5 are foolish, 5 are wise virgins. 5 ಜನರು ಜ್ಞಾನವುಳ್ಳವರು, 5 ಜನ ಅಜ್ಞಾನಿಗಳು. So the 5 are prepared to go with the bridegroom. ಮದಲಿಂಗನ ಸಂಗಡ ಹೋಗಬೇಕಂತ 5 ಜನ ಸಿದ್ಧಪಟ್ಟಿದ್ದಾರೆ ಕನ್ಯಕೆಗಳು. 5 are not prepared. ಆದರೆ ಇನ್ನೂ 5 ಜನ ಬುದ್ಧಿಹೀನರಾಗಿರುವಂತ ಕನ್ಯಕೆಗಳು ಸಿದ್ಧಪಡಲಿಲ್ಲ. That means 50% prepared, 50% of the church. ಅದನ್ನರ್ಥ ಸಭೆಯಲ್ಲಿ 50% ಮೇಲಕ್ಕೆ ಎತ್ತಲ್ಪಡುವುದಕ್ಕೆ ಸಿದ್ಧಪಡ್ತಾರೆ, 50% ಸಿದ್ಧಪಡದೇ ಇರುವಂತ ಜನರು ಇರ್ತಾರೆ. But I tell you, all our church must be raptured. ಆದರೆ ನಮ್ಮ ಸಭೆ ಎಲ್ಲರೂ ಕೂಡ ಎತ್ತಲ್ಪಡಬೇಕು. Amen. ಆಮೆನ್. Throughout the church, all over the world, 50% will be stay back here. ಸಭೆಯಲ್ಲಿ ಮಾತ್ರ, ಇಲ್ಲಿ ಮಾತ್ರ, ಇದಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಸಾರ್ವತ್ರಿಕ ಸಭೆಯಲ್ಲಿ ಎಲ್ಲ ಕಡೆ ತಿರುಗಿ ಜನ್ಮಿಸಿರುವಂಥ ಸಾರ್ವತ್ರಿಕ ಸಭೆಯಲ್ಲಿ 50% ಜನ ಇಲ್ಲೇ ಉಳಿಸಲ್ಪಡ್ತಾರೆ, 50% ಜನ ಎತ್ತಲ್ಪಡ್ತಾರೆ. But my desire is all my church people must be raptured. ಆದರೆ ಸಭಾಪಾಲಕರಾಗಿ ಅವರ ಆಶೆ ಏನಂದ್ರೆ ನಮ್ಮ ಸಭಿಕರೆಲ್ಲರೂ ಕೂಡ ಎತ್ತಲ್ಪಡುವಂತ ಗುಂಪಿನಲ್ಲಿ ಇರಬೇಕಂತ ಆಶೆ ಪಡ್ತಾ ಇದ್ದಾರೆ. That's what I am praying for that. ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. Hallelujah. Hallelujah. I am praying, but if you are not willing, what can I say?
ಪ್ರಾರ್ಥನೆ ಸಭಾಪಾಲಕರೇನು ಪ್ರಾರ್ಥಿಸ್ತಾ ಇದ್ದಾರೆ, ನೀನು ನಂಬದೇ ಸಿದ್ಧತೆ ಹೊಂದದೇ ಇದ್ದರೆ ಏನು ಮಾಡಲಿ? You too also must be willing. ನೀವು ಕೂಡ ವಿಶ್ವಸಿಸಬೇಕು. Hallelujah. ಹಲ್ಲೆಲೂಯಾ. Then you walk with me. ಅವಾಗ ನನ್ನ ಸಂಗಡ ನೀವು ಕೂಡ ನಡೆಯುವುದಕ್ಕೆ ಆಗುತ್ತದೆ. Are you ready to walk with me? ನನ್ನ ಸಂಗಡ ನಡೆಯುವುದಕ್ಕೆ ಸಿದ್ಧವಾಗಿದ್ದೀರಾ? ಆಮೆನ್. Amen. ಆಮೆನ್. Today I am sharing with you about we have received the ministry of mercy. ನಾವು ದಯೆ ಕನಿಕರ ಪರಿಚರ್ಯವನ್ನು ನಾವು ಹೊಂದಿಕೊಂಡಿದ್ದೇವೆ. We have given ministry. ನಮಗೂ ಪರಿಚರ್ಯ ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Salvation given to us, that through that salvation ministry has given. ರಕ್ಷಣೆ ನಮಗೆ ಕೊಡಲ್ಪಟ್ಟಿದೆ. ಆ ರಕ್ಷಣೆಯಲ್ಲಿ ನಮಗೂ ಪರಿಚರ್ಯ ಕೊಡಲ್ಪಟ್ಟಿದೆ. Through our Lord Jesus Christ. ಯೇಸು ಕ್ರಿಸ್ತನಿಂದ ನಮಗೂ ಪರಿಚರ್ಯ ಕೊಡಲ್ಪಟ್ಟಿದೆ. Holy Ghost dwells in us. ಪವಿತ್ರಾತ್ಮ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. We have the ministry of mercy. ನಮಗೆ ದಯೆ ಕನಿಕರ ಅನ್ನುವಂತ ಒಂದು ಪರಿಚರ್ಯ ಕೊಡಲ್ಪಟ್ಟಿದೆ. We have the ministry of favor. ನಮಗೆ ಒಂದು ದೇವರ ದಯೆ, ಒಂದು ಒಳ್ಳೆತನವನ್ನುವಂತ ಆ ಒಂದು ಪರಿಚರ್ಯ ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. We have a ministry of compassion. ನಮಗೂ ಕನಿಕರವು ಅನ್ನುವಂತ ಪರಿಚರ್ಯ ಕೊಡಲ್ಪಟ್ಟಿದೆ. So we have to go in through that. ಅದರಿಂದಲೇ ನಾವು ಹೋಗಬೇಕು. What ministry has given to us, we must go into that ministry. ಯಾವ ಪರಿಚರ್ಯ ನಮ್ಗೆ ಕೊಡಲ್ಪಟ್ಟಿದ್ದೋ ಆ ಪರಿಚರ್ಯದಲ್ಲಿ ನಾವು ಮುಂದೆ ವರಿಸಬೇಕು. 2 Corinthians 4th chapter, first verse says, ಮೊದಲನೇ ವಚನ ಹೇಳುತ್ತದೆ, we have ministry of mercy given to us. ನಮಗೆ ದಯೆ ಕನಿಕರ ಅನ್ನುವಂತ ಒಂದು ಪರಿಚರ್ಯ ಕೊಡಲ್ಪಟ್ಟಿದೆ ಎಂದು. Second verse, ಎರಡನೇ ವಚನ, when that ministry given to us, ಆ ಪರಿಚರ್ಯ ನಮಗೆ ಕೊಡಲ್ಪಟ್ಟಿರುವಾಗ we have to renounce the hidden things of dishonesty. ಯಥಾರ್ಥವಾಗಿ ಇಲ್ಲದೇ ಇರುವಂತ ವಿಷಯಗಳನ್ನ ನಾವು ತೆಗೆದು ಹಾಕಬೇಕು. Hallelujah. We have to renounce the hidden things of dishonesty. ಡಿಸಾನೆಸ್ಟಿ ಅಂದ್ರೆ ನಂಬಿಗಸ್ತರಾಗಿ ಇದ್ರೆ ಇರ್ತಾರಲ್ಲ, ಯಥಾರ್ಥವಾಗಿ ಇಲ್ಲದೇ ಇರುವಂತ ಅಂತ ವಿಷಯಗಳನ್ನ ನಾವು ತೆಗೆದು ಹಾಕಬೇಕು. That means ಅದನ್ನರ್ಥ we have to renounce the shameful deeds. ನಾಚಿಕೆ ಪಡಿಸುವಂತ ವಿಷಯಗಳನ್ನೆಲ್ಲ ಕೂಡ ನಾವು ತೆಗೆದು ಹಾಕಬೇಕು. That means ಅದನ್ನರ್ಥ we have to renounce wearing the mask. ಮುಸುಗು ಇರುವಂತ ಹಾಕೊಂಡಿರುವಂತ ಜೀವನ ತೆಗೆದು ಹಾಕಬೇಕು. Hallelujah. ಹಲ್ಲೆಲೂಯಾ. Many Christians wear the mask. ಅನೇಕರು ಒಳಗ ಬೇರೆ ಇರ್ತಾರೆ, ಹೊರಗಡೆ ಮುಸುಗು ಹಾಕೊಂಡು ಜೀವಿಸ್ತಾ ಇರ್ತಾರೆ. That's what when Maurice Orla came to India. ಅದಕ್ಕಾಗಿ ದೈವ ಮನುಷ್ಯರು ಮೋರಿಸೆಲ್ ಅವರು ಭಾರತ ದೇಶಕ್ಕೆ ಬಂದಿರುವಾಗ, before he preached the word every day, ಆತನು ವಾಕ್ಯ ಬೋಧಿಸುವ ಪ್ರತಿ ಸಮಯದಲ್ಲಿ ಕೂಡ ಆತನು ಮುಂಚೆ he ಹೇಳುವುದೇನೆಂದ್ರೆ, told all the believers, ಎಲ್ಲ ವಿಶ್ವಾಸಿಗಳಿಗೆ ಆತನು ಹೇಳುವುದೇನೆಂದ್ರೆ, remove your mask. ನಿಮ್ಮ ಮುಸುಗಿ ಹಾಕೊಂಡಿದಾರಲ್ಲ ಅದನ್ನು ತೆಗೆದು ಬಿಡ್ರಿ ಅಂತ ಹೇಳ್ತಾ ಇರ್ತಾರೆ. And receive the word. ದೇವರ ವಾಕ್ಯವನ್ನು ಸ್ವೀಕರಿಸಿರಿ ಅಂತ ಹೇಳ್ತಾರೆ. That's what here Paul said. ಅದೇ ಪೌಲನಿಲ್ಲಿ ಹೇಳ್ತಾ ಇದ್ದಾರೆ, Renounce that wearing the mask. ನೀವು ಮುಸುಗು ಹಾಕೊಂಡು ಮಾಡುವಂತ ಕೆಲಸಗಳನ್ನೆಲ್ಲ ತೆಗೆದು ಹಾಕ್ರಿ. Renounce the shameful deeds. ನಾಚಿಕೆ ಪಡಿಸುವಂತ ಕೆಲಸಗಳನ್ನು ತೆಗೆದು ಬಿಡ್ರಿ. Renounce the hidden things of dishonesty. ನಂಬಿಗಸ್ತರಾಗಿ ಇಲ್ಲದೆ ಯಥಾರ್ಥವಾಗಿ ಇಲ್ಲದೆ ಜೀವಿಸುವಂತ ಜೀವನ ವಿಷಯಗಳನ್ನು ತೆಗೆದು ಹಾಕ್ರಿ. This is the ministry given to us. ಅದೇ ಪರಿಚಯ ನಮಗೆ ಕೊಡಲ್ಪಟ್ಟಿದೆ. ಈಗ Are you ready to do that ministry? ಆ ಪರಿಚಯವನ್ನು ಮಾಡುವುದಕ್ಕೆ ನೀವು ಸಿದ್ಧವಾಗಿದ್ದೀರಾ? ಎಸ್. Next, say when we go further, ಇನ್ನು ಮುಂದೆ ವರಿಸುವಾಗ, not walking with craftiness. ನೀವು ಕುತಂತ್ರಗಳು ಮೋಸದಿಂದ ನಡೆಯಬಾರದು ಅಂತಿದೆ. That means ಅದನ್ನರ್ಥ we shouldn't be trick in anything. ಯಾವ ವಿಷಯಗಳಕ್ಕಾಗಿ ಏನಂತಾರೆ ಮೋಸ ಮಾಡದಂಗ ಜೀವಿಸಬಾರದು. ಟ್ರಿಕ್ ಮಾಡಬಾರದು. ಟ್ರಿಕ್ ಮಾಡಬಾರದು. Hallelujah. Hallelujah. In the beginning I used to tell to my brother Sunil. ಪ್ರಾರಂಭದಲ್ಲಿ ನಮ್ಮ ತಮ್ಮ ಸಹೋದರನಿಗೆ ಸುನಿಲ್ಗೆ ನಮ್ಮ ಪಾಸ್ಟರ್ ಇದ್ದಲ್ಲಿ ಹೇಳ್ತಾ ಇರುವಾಗ, there is a tactic ministry also there. ಅವಾಗ ಹೇಳ್ತಾ ಇದ್ರು, ಟ್ಯಾಕ್ಟಿಕ್ ಅಂದ್ರೆ ಸ್ವಲ್ಪ ಟ್ರಿಕ್ ಮಾಡಿ ಮಾಡ್ತಾ ಇರ್ತಾರೆ ಪರಿಚಯ, ಅಂಥದ್ದು ಕೂಡ ಇದೆ ತಮ್ಮ ಅಂತ ಹೇಳ್ತಾ ಇದ್ದೀನಿ. Hallelujah. Hallelujah. So this is only tactic ministry. ಟ್ಯಾಕ್ಟಿಕ್ ಅಂದ್ರೆ ಯಥಾರ್ಥ ಇಲ್ಲದೆ ಸುಮ್ಮನೆ ಟ್ವಿಸ್ಟ್ ಮಾಡಿ ಅಂಥದ್ದು ಆ ಪರಿಚರ್ಯ, ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. Not walking in craftiness. ಅದೇ ಹೇಳ್ತಾ ಇದ್ದಾರೆ ದೈವ ಮನುಷ್ಯರು ಪೌಲನು, ನೀವು ಇಂಥ ಕುತಂತ್ರಗಳಿಂದ ನಡೆಯಬಾರದೆಂದು. We shouldn't use tricks. ನಾವು ಟ್ರಿಕ್ಸ್ ಏನೋ ಉಪಯೋಗಿಸುವುದು ಪರಿಚರ್ಯದಲ್ಲಿ ಇಲ್ಲ. That means ಅದನ್ನರ್ಥ we shouldn't play games. ಅದನ್ನ ಅರ್ಥ ದೇವರ ರಾಜ್ಯದಲ್ಲಿ ಆಟ ಆಡಬಾರದು. Hallelujah. Hallelujah. So that ministry given to us, we have to
take hold that we must run in that. ಆ ರೀತಿಯಲ್ಲಿ ಜೀವಿಸುವುದಕ್ಕೆ ಪರಿಚಯ ದೇವರು ಕೊಟ್ಟಿದ್ದಾನೆ, ಅದರಲ್ಲಿ ನಾವು ಮುಂದೆ ವರಿಸಬೇಕು ಜೀವನ. And also says here, ಮತ್ತೆ ಇಲ್ಲಿ ಬರೆಯಲ್ಪಟ್ಟಿದೆ, not handling the word of God deceitfully. ದೇವರ ವಾಕ್ಯವನ್ನು ಮೋಸವಾಗಿ ಉಪಯೋಗಿಸ್ಕೋಬಾರದು ಎಂದು. Hallelujah. ಹಲ್ಲೆಲೂಯಾ. That's what Bible says, not handling word of God deceitfully. ದೇವರ ವಾಕ್ಯವನ್ನು ಮೋಸಭರಿತವಾಗಿ ಉಪಯೋಗಿಸ್ಕೋಬಾರದು. That means ಅದರರ್ಥ trusting God's word for ourselves. ನಮಗೋಸ್ಕರ ನಮ್ಮ ಅನುಕೂಲವಾಗಿ ದೇವರ ವಾಕ್ಯವನ್ನು ಉಪಯೋಗಿಸುವುದು, ನಂಬುವುದು. We should not use the word of God deceitfully. ದೇವರ ವಾಕ್ಯವನ್ನು ಮೋಸವಾಗಿ ಉಪಯೋಗಿಸಬಾರದು. We must use in proper way. ಸರಿಯಾಗಿ ದೇವರಿಟ್ಟಿರುವಂತ ಮಾರ್ಗದಲ್ಲಿ ಅದನ್ನು ಉಪಯೋಗಿಸಬೇಕು. Because that ministry has given to me, I should not use the word of God in deceitful way. ಆ ಪರಿಚಯ ದೇವರು ನನಗೆ ಕೊಟ್ಟಿರುವಾಗ ಅದನ್ನು ನಾನು ಹಾಗೆಯೇ ಉಪಯೋಗಿಸಬೇಕು, ನನ್ನ ಸ್ವಂತವಾಗಿ ಡಿಸೈಡ್ ಮಾಡೋದಲ್ಲ. Some people use the word of God deceitfully and they will collect money. ಕೆಲವರು ಪರಿಚರ್ಯವನ್ನು ಹೆಂಗ ಉಪಯೋಗಿಸ್ತಾರಂದ್ರೆ ಮೋಸಭರಿತವಾಗಿ ದೇವರ ವಾಕ್ಯವನ್ನು ಉಪಯೋಗಿಸಿ ಹಣವನ್ನು ಅವರು ತೆಗೆದುಕೊಳ್ಳುತ್ತಾರೆ. And they deceive others, congregation. ಇತರ ಕಾಂಗ್ರಿಗೇಷನ್ ಮೋಸ ಮಾಡುತ್ತಾರೆ. So we shouldn't be like that. ಆ ರೀತಿಯಲ್ಲಿ ನಾವು ಇರಬಾರದು. That's what Bible says, not handling the word of God deceitfully. ದೇವರ ವಾಕ್ಯವನ್ನು ಮೋಸಭರಿತವಾಗಿ ಉಪಯೋಗಿಸಬಾರದು ಅಂತಿದೆ. Some husband use the word of God deceitfully, control their wives. ಕೆಲವು ಗಂಡಂದಿರು ತಮ್ಮ ಹೆಂಡತಿಯನ್ನು ವಾಕ್ಯವನ್ನು ತಮಗೆ ಮೋಸಪರವಾಗಿ ಉಪಯೋಗಿಸ್ತಾ ಕಂಟ್ರೋಲ್ ಮಾಡ್ತಾ ಇರ್ತಾರೆ. They will show the scripture, they wanted to control wives. ವಾಕ್ಯವನ್ನು ತೋರಿಸಿ ಆ ಹೆಂಡತಿನ ಕಂಟ್ರೋಲ್ ಮಾಡಬೇಕಂತ ಅದು ಮೋಸಭರಿತವಾಗಿ ಮಾಡ್ತಾರೆ. Some wives, they show the word of God to their husbands and they want to control their husbands. ಕೆಲವರು ದೇವರ ವಾಕ್ಯವನ್ನು ಮೋಸವಾಗಿ ತಪ್ಪಾಗಿ ಅವರ ಅನುಕೂಲವಾಗಿ ಉಪಯೋಗಿಸಿ ತಮ್ಮ ಗಂಡಂದಿಯರಿಗೆ ಅವ್ರನ್ನು ಆ ದಿನದಲ್ಲಿ ಹಿಡ್ಕೋಬೇಕಂತ ನೋಡ್ತಾರೆ. Some parents, they show the scripture to the children, they want to control the children. ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಆ ವಾಕ್ಯವನ್ನು ಅವರ ಅನುಕೂಲವಾಗಿ ಮೋಸವಾಗಿ ತೋರಿಸಿ ಆ ದಿನದಲ್ಲಿ ಹಿಡ್ಕೋಬೇಕಂತ ನೋಡ್ತಾರೆ. But Bible says ministry of mercy given to us, not handling the word of God deceitfully. ಆದರೆ ವಾಕ್ಯ ಹೇಳುತ್ತದೆ ನಮಗೂ ಕನಿಕರವು ದಯ ಇರುವಂತ ಪರಿಚಯ ಕೊಡಲ್ಪಟ್ಟಿದೆ, ಅದಕ್ಕಾಗಿ ವಾಕ್ಯವನ್ನು ಮೋಸಭರಿತವಾಗಿ ಹ್ಯಾಂಡಲ್ ಮಾಡಬೇಡ ಎಂದು. And also here says, ಮತ್ತೆ ಇಲ್ಲಿ ಬರೆಯಲ್ಪಟ್ಟಿದೆ, but by manifestation of the truth. ಸತ್ಯದ ಪ್ರತ್ಯಕ್ಷದಿಂದ ನೀನು ಇದನ್ನು ಕಾರ್ಯ ಮಾಡಬೇಕು. Hallelujah. Manifest the truth in our lives. That is the ministry of mercy. ನಮ್ಮ ಜೀವನದಲ್ಲಿ ಸತ್ಯವು ಪ್ರತ್ಯಕ್ಷಿಸಲ್ಪಡಬೇಕು, ಅದೇ ದಯೆ ಕನಿಕರ ಇರುವಂತ ಪರಿಚರ್ಯ. Manifesting the truth means ಸತ್ಯದ ಪ್ರತ್ಯಕ್ಷತೆ ಅಂದ್ರೆ ಅರ್ಥ showing ourselves in the sight of God, in the sight of every man. ದೇವರ ಮುಂದೆ ಎಲ್ಲರ ಮನುಷ್ಯರ ಮುಂದೆ ನಮ್ಮ ಮನಸ್ಸಾಕ್ಷಿ ಸತ್ಯವಾಗಿರಬೇಕು, ಯಾವುದೇ ನೇರಾರೋಪಣ ಮಾಡದೆ ದೋಷಾರೋಪಣ ಮಾಡದೆ ಇರಬೇಕು. Amen. Amen. We will say that, oh, my consciousness before God is right. ನೀವು ಹೇಳ್ಬೋದು ದೇವರ ಮುಂದೆ ನನ್ನ ಮನಸ್ಸಾಕ್ಷಿ ಸರಿಯಾಗಿರ್ಬೋದು. Anybody, I tell you, not ಯಾರೇ ಅಂದ್ರೆ ನೀವು ಯಾರೇ ಆದ್ರೂ ನನ್ನ ಮನಸ್ಸಾಕ್ಷಿ ದೇವರ ಮುಂದೆ ಸರಿಯಾಗಿದೆ ಅಂತ ಹೇಳ್ಬೋದು. But that should be before men also. ಅದು ಮನುಷ್ಯರ ಮುಂದೆ ಕೂಡ ಯಥಾರ್ಥವಾಗಿ ಮನಸ್ಸಾಕ್ಷಿ ಇರಬೇಕು. Hallelujah. Hallelujah. Somebody has to say that your conscience is good. ಬೇರೆಯವರು ಹೇಳಬೇಕು ನಿನ್ನ ಮನಸ್ಸಾಕ್ಷಿ ಸರಿಯಾಗಿದೆ ಎಂದು. That's what Bible says, showing ourselves before God, before man ನಮ್ಮ also. ಮನಸ್ಸಾಕ್ಷಿ ದೇವರ ಮುಂದೆ ಮನುಷ್ಯರ ಮುಂದೆ ಕೂಡ ಯಥಾರ್ಥವಾಗಿ ಇರಬೇಕು, ದ್ವೇಷಾರೋಪಣೆ ಏನು ಮಾಡದೇ ಇರಬೇಕಂತಿದೆ. This is the ministry God has given to us. ಇದೇ ಪರಿಚಯವನ್ನು ದೇವರು ನಮಗೂ ಕೊಟ್ಟಿದ್ದಾರೆ. We have received that ministry, we must proceed in that. ನಾವು ಆ ಪರಿಚಯವನ್ನು ಸ್ವೀಕರಿಸಿದ್ದೇವೆ, ಹೊಂದಿಕೊಂಡಿದ್ದೇವೆ, ಅದರಲ್ಲಿ ಮುಂದೆ ವರಿಸಬೇಕು. Hallelujah. ಹಲ್ಲೆಲೂಯಾ. Third verse says, 3ನೇ ವಚನ ಹೇಳುತ್ತದೆ, if our gospel be hid, it is hid to them that are lost. ಒಂದು ವೇಳೆ ನಮ್ಮ ಸುವಾರ್ತೆ ಮುಚ್ಚಿಸಲ್ಪಟ್ಟಿದೆ, ಬಚ್ಚಿಸಲ್ಪಟ್ಟಿದೆ ಅಂದ್ರೆ ಯಾರಿಗಂದ್ರೆ ಯಾರು ನಾಶನಕ್ಕೆ ಹೋಗ್ತಾರೋ ಅವರಕ್ಕಾಗಿ ಮುಚ್ಚಿಸಲ್ಪಟ್ಟಿದೆ ವಾಕ್ಯವು, ಸುವಾರ್ತೆ. What we are preaching today, ಈ ದಿನ ನಾವು ಸಾರುತ್ತಾ ಇರುವಂತ ವಾಕ್ಯವು, if that is hid means, ಅದು ಅವರಿಗೆ ಮುಚ್ಚಲ್ಪಟ್ಟಿದೆ, ಬಚ್ಚಿಸಲ್ಪಟ್ಟಿದೆ ಅಂದ್ರೆ ಅರ್ಥ it is hid to those who going wrong way. ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರಿಗೆ ಗ್ರಹಿಸದೆ ಅದು ಮುಚ್ಚಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. But we are preaching the word of God. ಆದ್ರೆ ನಾವು ದೇವರ ವಾಕ್ಯವನ್ನು ಸಾರ್ತಾ ಇದ್ದೇವೆ. Hallelujah.
Hallelujah. Hallelujah. So if that word, that gospel be hid, that is hid those who are going in a wrong way. ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರಿಗೆ ಆ ಸುವಾರ್ತೆ ಮುಚ್ಚಿಸಲ್ಪಟ್ಟಿದೆ. I am not saying here, Paul is saying. ಇಲ್ಲಿ ಸಭಾಪಾಲಕರು ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾರೆ. And also he says, ಮತ್ತೆ ಆತನು ಹೇಳ್ತಾ ಇದ್ದಾನೆ, it is hid to those who not understand. ಯಾರು ಇದನ್ನು ಅರ್ಥ ಮಾಡಿಕೊಂಡು ಗ್ರಹಿಸದೇ ಇರ್ತಾರೋ ಅವರಿಗೆ ಕೂಡ ಮುಚ್ಚಲ್ಪಟ್ಟಿದೆ ಈ ವಾಕ್ಯಗಳು We ಸುವಾರ್ತೆ. are preaching the word of God since 2002 2002ದಿಂದ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ in the church ministry. ಸಭೆ ಪರಿಚರ್ಯದಲ್ಲಿ. But if our gospel be hid, I tell you, those who are not understand, for them it is hid. ಆದ್ರೆ ಆ ಸುವಾರ್ತೆ ಯಾರಿಗೆ ಮುಚ್ಚಲ್ಪಟ್ಟಿ ಇದೆ ಅಂದ್ರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರಿಗೆ. Hallelujah. Hallelujah. Are you with me? Many people not understand for what we came here. ಅನೇಕರಿಗೆ ನಾವು ಯಾಕೆ ಇಲ್ಲಿಗೆ ಬಂದಿದೀವೋ ಅರ್ಥವಾಗೋದಿಲ್ಲ. Even I tell you, sometimes our own relatives not able to ಕೆಲವು understand. ಸಮಯದಲ್ಲಿ ನಮ್ಮ ಸ್ವಂತ ಸಂಬಂಧಿಕರಿಗೆ ಕೂಡ ಅರ್ಥವಾಗುವುದಿಲ್ಲ. Even colleagues, those who worked with me in the company, they did not understand. ಕಂಪನಿಯಲ್ಲಿ ಸಂಗಡ ಕೆಲಸ ಮಾಡಿದವರಿಗೆ ಅವರಿಗೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ. They said, why you are left living job? ಯಾಕೆ ಕೆಲಸ ಬಿಟ್ಟು ಬಿಟ್ಟಿದೀಯ ಅಂತ ಕೇಳ್ತಾರೆ. Are you with me what I am saying? Even my own relative, they said, why you are not get married? ಅವ್ರು ಕೆಲವರು ಸಂಬಂಧಿಕರು ಕೇಳ್ತಾರೆ, ಯಾಕೆ ಮದುವೆ ಮಾಡ್ಕೊಂಡಿಲ್ಲಪ್ಪ ಅಂತ. ಎದಕ್ಕಪ್ಪ ಹೇಳಿದೆ ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಸೇವೆ ಮಾಡ್ಬೇಕಂತ. They ask like that. ಆ ರೀತಿಯಲ್ಲಿ ಕೇಳ್ತಾರೆ. But I tell you, they are not understand what the ministry of mercy has given to us. ಆದ್ರೆ ಅವರಿಗೆ ಅರ್ಥವಾಗುತ್ತಾ ಇಲ್ಲ ಯಾವ ಪರಿಚರ್ಯೆ ನಮಗೆ ಕೊಡಲ್ಪಟ್ಟಿದೆ ಎಂದು. That means ಅದರ ಅರ್ಥ those who are not understand means they refuse to give attention. ಅವರು ಯಾರು ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ ಅಂದರೆ ಅವರು ಅವರ ಏಕಾಗ್ರತನು ದೇವರ ವಾಕ್ಯದ ಈ ಪರಿಚಯ ವಿಷಯಗಳ ಮೇಲೆ ಇಡುವುದಕ್ಕೆ ಅವರು ಅಟೆಂಟಿವ್ ಆಗಿಲ್ಲ. If you give attention to us, you will understand what we have come to serve thee. ನಮ್ಮ ಮೇಲೆ ಸ್ವಲ್ಪ ದೃಷ್ಟಿಸಿ ನೋಡುವಾಗ ನಿಮ್ಗೆ ಅರ್ಥವಾಗುತ್ತದೆ ಯಾವ ಉದ್ದೇಶಕ್ಕಾಗಿ ಬಂದಿದೆ ಪರಿಚಯ ಕೊಡಲ್ಪಟ್ಟಿದೆ ಎಂದು. If you don't understand, I tell you, you will lose the gospel. ನೀವು ಅರ್ಥ ಮಾಡಿಕೊಳ್ಳದೇ ಇದ್ರೆ ಆ ಸುವಾರ್ತೆ ಆ ವಿಷಯಗಳನ್ನು ಕಳೆದುಕೊಳ್ಳುತ್ತಿ. That is hid unto you. ಅಂತ ವಿಷಯ ಅವಾಗ ನಿನಗೂ ಆ ಸುವಾರ್ಥ ವಾಕ್ಯದ ವಿಷಯಗಳು ನಿನಗೂ ಮುಚ್ಚಿಸಲ್ಪಟ್ಟಿರ್ತವೆ. But I tell you, our preaching, our teaching is a manifestation of the truth. ಆದರೆ ನಮ್ಮ ಒಂದು ಬೋಧನೆ, ನಮ್ಮ ಒಂದು ವಾಕ್ಯಗಳು ಸಾರುವಂಥ ವಿಷಯಗಳು ಇದೆಲ್ಲ ಕೂಡ ಪವಿತ್ರ ಸತ್ಯದ ಪ್ರತ್ಯಕ್ಷತೆಯಾಗಿದೆ. Amen. I told you, this is the year of the Lord. This is the manifestation of His truth. ನಾನು ಆವಾಗಲೇ ಸಭಾಪಾಲಕರು ಹೇಳಿದ್ದಾರೆ, ಇದು ಕರ್ತನ ವರ್ಷವು ಸತ್ಯವನ್ನು ಪ್ರತ್ಯಕ್ಷಿಸುವಂತ ಸಮಯವು. Hallelujah. Hallelujah. So most of the messages will be on that only basic. ಆ ಸತ್ಯದ ಪ್ರತ್ಯಕ್ಷತೆ ಮೇಲೆಗೆ ಆಧಾರಪಟ್ಟಿರ್ತವೆ ಈ ಒಂದು ಸಂದೇಶಗಳು. Hallelujah. So that's what Bible says. This is the, when God says these days are the manifestation of His truth, means our ministry also must be like that only. ನಮ್ಮ ಆ ದೇವರು ಸತ್ಯದ ಪ್ರತ್ಯಕ್ಷತೆ ದಿವಸಗಳು ಅಂತ ಹೇಳಿರುವಾಗ ನಮ್ಮ ಪರಿಚಯ ಕೂಡ ಆ ರೀತಿಯಲ್ಲೇ ಇರಬೇಕು. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Our gospel should not be hid. ನಾವು ಸಾರುವಂತ ಸುವಾರ್ತೆ ವಾಕ್ಯದ ವಿಷಯಗಳು ಮುಚ್ಚಲ್ಪಡಬಾರದು. John 17:17 says, ಯೋಹಾನ ಸುವಾರ್ತೆ 17:17 ಹೇಳುತ್ತದೆ, I sanctify them through thy truth. ನಿನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆ ಮಾಡಿದ್ದೇನೆ. Bible says, Jesus said here, I sanctify them through thy truth. ಸತ್ಯವೇದದಲ್ಲಿ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ಅವರನ್ನು ನನ್ನ ಸತ್ಯದಿಂದ ಪ್ರತಿಷ್ಠೆ ಮಾಡಿದ್ದೇನೆ. He is talking about apostles. ಇಲ್ಲಿ ಅಪೋಸ್ತಲ ಕುರಿತು ಮಾತನಾಡ್ತಾ ಇದ್ದಾರೆ. I sanctify them through thy truth. ನಾನು ಅವರನ್ನು ಸತ್ಯದಿಂದ ಪ್ರತಿಷ್ಠೆ ಮಾಡಿದ್ದೇನೆ ಎಂದು ಹೇಳ್ತಾ ಇದ್ದಾರೆ. ಅದನ್ನರ್ಥ they must tell the truth. ಅವರು ಸತ್ಯವನ್ನೇ ಸಾರಬೇಕು. Hallelujah. That's what Jesus Christ sanctified them through thy truth. ಯೇಸು ಅದಕ್ಕಾಗಿ ಅವರನ್ನು ಸತ್ಯಕ್ಕಾಗಿ ಇರುವುದಕ್ಕೇನೆ ಪ್ರತಿಷ್ಠೆ ಮಾಡಿದ್ದಾರೆ. Are you sanctified by the truth? ನೀವು ಸತ್ಯದಿಂದ ಪ್ರತಿಷ್ಠೆ ಮಾಡಲ್ಪಟ್ಟಿದ್ದೀರಾ? Jesus said, I sanctified them through thy truth. ವಾಕ್ಯವು ಹೇಳ್ತಾ ಇದೆ, ಯೇಸು ಅಂತ ಇದ್ದಾರೆ, ನಾನು ನನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆ ಮಾಡಿದ್ದೇನೆ. He is praying to Father, Father, I sanctified them through thy truth. ಪ್ರಾರ್ಥನೆ ಮಾಡುತ್ತಾ ತಂದೆ ಕೇಳಿದಾನೆ, ತಂದೆಯೇ ನಾನು ಅವರನ್ನು ಸತ್ಯದಿಂದ ಪ್ರತಿಷ್ಠೆ ಮಾಡಿದ್ದೇನೆ. So when we are sanctified by His truth, ನಾವು ಆತನ ಸತ್ಯದಿಂದ ಪ್ರತಿಷ್ಠೆ ಮಾಡಲ್ಪಟ್ಟಿರುವಾಗ, I tell you, our ministry is a ministry of truth. ಅವಾಗ ನಮ್ಮ ಪರಿಚರ್ಯ ಸತ್ಯವಾಗೇ ಇರುತ್ತದೆ.
Amen. ಆಮೆನ್. Truth means not what we assume, that is not truth. ನಾವು ಸತ್ಯವಂದ್ರೆ ನಮ್ಮ ಸ್ವಂತ ಆಲೋಚನೆಗಳು ಊಹಿಸ್ತೀವಲ್ಲ, ಹಿಂಗಿರ್ತದೇನೋ ಹಿಂಗಿರ್ತ, ಅದೆಲ್ಲ ಸತ್ಯವಂದ್ರೆ. Hallelujah. ಹಲ್ಲೆಲೂಯಾ. Truth means Bible says truth is God's word. ಸತ್ಯವಂದ್ರೆ ವಾಕ್ಯವು ಏನು ಹೇಳುತ್ತದೋ ಅದೇ ದೇವರ ವಾಕ್ಯವೇ ಸತ್ಯವಂತ ಹೇಳ್ತಾ That's what ಇದ್ದಾರೆ. Jesus said, thy word is truth. ಅದಕ್ಕಾಗಿ ಯೇಸು ಹೇಳಿದ್ದಾರೆ, Same word, 17th verse, I sanctified them through thy truth, thy word is truth. ಅದಕ್ಕಾಗಿ ಯೇಸು ಹೇಳ್ತಾ ಇದೆ, ನಾನು ಅವರನ್ನು ಸತ್ಯದಿಂದ ಪ್ರತಿಷ್ಠೆ ಮಾಡಿದ್ದೇನೆ, ನನ್ನ ವಾಕ್ಯವೇ ಸತ್ಯವೆಂದು. Amen. Amen. Not our words are truth. ನಮ್ಮ ಮಾತುಗಳು ಏನು ಸತ್ಯವಲ್ಲ, ಅಲ್ಲಿ Our assumption is truth. ನಮಗಿರುವಂತ ಯೋಚನೆಗಳು, ಆಲೋಚನೆಗಳು, ಊಹೆಗಳು ಸತ್ಯವಲ್ಲ. Thy word is truth. ದೇವರ ವಾಕ್ಯವೇ ಸತ್ಯವು. Amen. ಆಮೆನ್. Hallelujah. ಹಲ್ಲೆಲೂಯಾ. So you, each and every one of you, sanctified by his truth. ಪ್ರತಿ ಒಬ್ಬರು ಕೂಡ ನೀವು ಯೇಸು ಕ್ರಿಸ್ತನ ವಾಕ್ಯದಿಂದ ಪ್ರತಿಷ್ಠೆ ಮಾಡಲ್ಪಟ್ಟಿದ್ದೀರಿ. Amen. ಆಮೆನ್. Just to focus the word of God, you will walk in his truth. ನೀನು ಆ ವಾಕ್ಯದ ಮೇಲೆ ಏಕಾಗ್ರತೆ ಇಡುವಾಗ ಸತ್ಯದಲ್ಲಿ ನಡೆಯುವುದಕ್ಕೆ ಆಗುತ್ತದೆ. Don't focus the words of men. ಮನುಷ್ಯರ ಮಾತುಗಳ ಮೇಲೆ ದೃಷ್ಟಿ ಇಡಬೇಡ ನೀನು. Because the word of God is truth, Bible says. ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯವೇ ಸತ್ಯವೇ. If you not focus the word of God, you will not walk in truth. ನೀವು ವಾಕ್ಯದ ಮೇಲೆ ಏಕಾಗ್ರತಾ ದೃಷ್ಟಿ ಇಟ್ಟಿಲ್ಲ ಅನ್ಕೋ, ನೀನು ಸತ್ಯದಲ್ಲಿ ನಡೆಯುವುದಕ್ಕೆ ಆಗುವುದಿಲ್ಲ. I tell you, gospel of Jesus Christ means the word of God is unfolding truth. ತೆರೆಯಲ್ಪಟ್ಟಿರುವಂತ ಸತ್ಯವಾಗಿದೆ. Hallelujah. ಹಲ್ಲೆಲೂಯಾ. That's what Bible says. Word of God is unfolding truth. ದೇವರ Gospel of Jesus Christ is unfolding truth. ದೇವರ ವಾಕ್ಯವು ಸುವಾರ್ಥ ವಿಷಯಗಳೆಲ್ಲ ಕೂಡ ತೆರೆಯಲ್ಪಟ್ಟಿರುವಂತ ಸತ್ಯವಾಗಿದೆ. But in Old Testament they are not understood. ಆದ್ರೆ ಹಳೆ ಒಡಂಬಡಿಕೆಯಲ್ಲಿರುವಾಗ ಜನರಿಗೆ ಅವ್ರಿಗೆ ಅರ್ಥವಾಗಲಿಲ್ಲ. From the beginning, word of God written about Jesus Christ. ಪ್ರಾರಂಭದಿಂದ ಕೂಡ ದೇವರ ವಾಕ್ಯವು ಯೇಸು ಕ್ರಿಸ್ತನ ಕುರಿತೇ ಬರೆದಿದ್ದಾರೆ ಅಲ್ಲಿ. Amen. ಆಮೆನ್. When Genesis first chapter first, in the beginning. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆದಿಯಲ್ಲಿ. Bible says John first chapter first verse, in the beginning was a ಮತ್ತೆ word. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಆದಿಯಲ್ಲಿ ದೇವರ ವಾಕ್ಯವಿತ್ತು. ಮತ್ತೆ That ಅದಕ್ಕೆ means in Genesis we see Jesus, in John also we see Jesus. ಅದನ್ನ ಅರ್ಥ ಆದಿಕಾಂಡದಲ್ಲಿ ಯೇಸುವೆ ಪ್ರಾರಂಭವು, ಇಲ್ಲಿ ಯೋಹಾನದಲ್ಲಿ ಕೂಡ ಆತನೇ ಪ್ರಾರಂಭವಾಗಿದ್ದಾರೆ. In all the Old Testament there is a truth about Jesus Christ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಕೂಡ ಯೇಸುವೆ ಸತ್ಯವಂತ, ಅಲ್ಲಿ ಗುಪ್ತವಾಗಿ ವಿಷಯಗಳಿತ್ತು. It is unfolding it, but for many people it is a hid. ಅದು ತೆರೆಯಲ್ಪಟ್ಟಿರುವಂತ ವಿಷಯ ಬಹಿರಂಗವಾಗಿ, ಆದ್ರೆ ಅವರಿಗೆ ಮುಚ್ಚಲ್ಪಟ್ಟಿದೆ, ಅದು ಅರ್ಥವಾಗದೆ ಗ್ರಹಿಸದೆ. The truth was unknown in the Old Testament until Jesus Christ was manifested. ಯೇಸುವು ಪ್ರತ್ಯಕ್ಷವಾಗಿ ಮನುಷ್ಯನಾಗಿ ಬರುವವರೆಗೆ ತನಕ ಆ ಸತ್ಯವು ಅದು ಮುಚ್ಚಿಸಲ್ಪಟ್ಟಿದೆ ಅವರಿಗೆ. Hallelujah. Amen. ಆಮೆನ್. So truth is Jesus Christ. ಸತ್ಯವೇನೆಂದ್ರೆ ಯೇಸು ಕ್ರಿಸ್ತು. When Jesus Christ was manifested, then all people come to know that he is the truth. ಯೇಸುವು ಪ್ರತ್ಯಕ್ಷನಾಗಿರುವಾಗ ಎಲ್ಲಾ ಜನರು ಅರ್ಥ ಮಾಡಿಕೊಂಡಿದ್ದಾರೆ, ಯೇಸುವೇ ಸತ್ಯವೆಂದು. 1 Corinthians 12 chapter 7th verse. ಮೊದಲನೇ ಕೊರಿಂಥಿ 12ನೇ ಅಧ್ಯಾಯ 7ನೇ ವಚನವು ಹೇಳುತ್ತದೆ, The manifestation of the Spirit is given to every man. ಆತ್ಮದ ಪ್ರತ್ಯಕ್ಷತೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡಲ್ಪಟ್ಟಿದೆ. Manifestation of the Spirit means manifestation of the truth. ಆತ್ಮದ ಪ್ರತ್ಯಕ್ಷತೆ ಅಂದ್ರೆ ಸತ್ಯದ ಪ್ರತ್ಯಕ್ಷತೆ. It is given to all the church members. ಎಲ್ಲ ಸಭಿಕರಿಗೆಲ್ಲ ಕೂಡ ಆತ್ಮದ ಪ್ರತ್ಯಕ್ಷತೆ, ಸತ್ಯದ ಪ್ರತ್ಯಕ್ಷತೆ ಕೊಡಲ್ಪಟ್ಟಿದೆ. To profit all. ಎಲ್ಲರೂ ಲಾಭ ಹೊಂದುವಂತೆ. Ministry of the Holy Ghost given to all of us. ಪವಿತ್ರಾತ್ಮ ದೇವರ ಪರಿಚರ್ಯ ನಮ್ಮೆಲ್ಲರಿಗೂ ಕೂಡ ಕೊಡಲ್ಪಟ್ಟಿದೆ. Amen. Tell to somebody, ministry of the Holy Spirit given to me. ಪವಿತ್ರಾತ್ಮ ದೇವನ ಪರಿಚರ್ಯ ನನಗೆ ಕೊಡಲ್ಪಟ್ಟಿದೆ. That means ಅದನ್ನರ್ಥ to know the truth, that ministry given to each and every one of us. ಸತ್ಯವನ್ನು, ವಾಕ್ಯದಲ್ಲಿರುವಂತಹ ಸತ್ಯಗಳನ್ನು ಗ್ರಹಿಸುವಂತೆ ಪವಿತ್ರಾತ್ಮ ದೇವರ ಪರಿಚರ್ಯ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿದೆ. To profit all. ಎಲ್ಲರೂ ಕೂಡ ಲಾಭಕರವಾಗಿ ಇರುವಂತೆ. Amen. ಆಮೆನ್. 8th verse said, 8ನೇ ವಚನ ಹೇಳುತ್ತದೆ, to the one given by the Spirit the word of wisdom. ಒಬ್ಬರಿಗೆ ಆ ಆತ್ಮದಿಂದ ಜ್ಞಾನದ ವಾಕ್ಯವು ಕೊಡಲ್ಪಟ್ಟಿದೆ. Hallelujah. The ministry of the Spirit given to us as a word of wisdom.
ಆತ್ಮದೇವರ ಪರಿಚರ್ಯ ಕೆಲವರಿಗೆ ಆ, ಜ್ಞಾನದ ವಾಕ್ಯವಾಗಿ ಕೊಡಲ್ಪಟ್ಟಿದೆ. That is only word. ಅದು ಒಂದು Only ಮಾತು, one word. ಒಂದು ಮಾತು ಬರುತ್ತದೆ. Hallelujah. Not all the wisdom, only word of wisdom. ಎಲ್ಲ ಜ್ಞಾನವಲ್ಲ, ಅದು ದೇವರ ವಾಕ್ಯದಿಂದ ಒಂದು ಪ್ರಕಟಣೆಯಾಗಿ ಬರುತ್ತದೆ. Amen. Word of wisdom. ಜ್ಞಾನದ ವಾಕ್ಯವು ಬರುತ್ತದೆ. Hallelujah. ಹಲ್ಲೆಲೂಯಾ. God is having all wisdom. ದೇವರಿಗೆ ಸಂಪೂರ್ಣವಾಗಿರುವಂತ ಜ್ಞಾನವಂತನು. But one, it is given word of wisdom. ಒಬ್ಬರಿಗೆ ಒಂದು ಜ್ಞಾನ ವಾಕ್ಯವು ಕೊಡಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. I tell you, if you have that word of wisdom, you will be successful in your life. ನಿನಗೆ ಆ ಜ್ಞಾನದ ವಾಕ್ಯವು ಇರುವಂತ ಆ ಒಂದು ವರ ಇದ್ರೆ, ಅಂದ್ರೆ ಆ ವಿಷಯಗಳಿದ್ರೆ, ನೀನು ಜೀವನದಲ್ಲಿ ಸಫಲತೆ ಹೊಂದಿತೀಯ. Only one word of wisdom, that's all. ದೇವರ ಆತ್ಮ ಪ್ರತ್ಯಕ್ಷದಿಂದ ನಿನಗೊಂದು ಜ್ಞಾನ ವಾಕ್ಯವು ಕೊಡಲ್ಪಡುತ್ತದೆ. You will be successful in your ministry. ಆ ಪರಿಚರ್ಯ ಕೊಡಲ್ಪಟ್ಟಿರುವಂತರಲ್ಲಿ ನೀನು ಸಕ್ಸಸ್ ಆಗ್ತೀಯ, ಸಫಲತೆ You will be ಹೊಂದಿತೀಯ. successful in your family. ನಿನ್ನ ಕುಟುಂಬದಲ್ಲಿ ಸಫಲತೆ ಹೊಂದಿತೀಯ. You will be successful in your job. ನಿನ್ನ ಕೆಲಸದಲ್ಲಿ ನೀನು ಸಫಲತೆ ಹೊಂದಿತೀಯ. Because you have wisdom. ಯಾಕಂದ್ರೆ ನಿನಗೂ ಜ್ಞಾನ ವಾಕ್ಯವು ಕೊಡಲ್ಪಟ್ಟಿದೆ. Through the Spirit, Holy Ghost, you are received that wisdom. ಪವಿತ್ರಾತ್ಮ ದೇವರಿಂದ ಜ್ಞಾನ ವಾಕ್ಯವನ್ನು ನೀನು ಹೊಂದಿಕೊಂಡಿದೆ. Hallelujah. ಹಲ್ಲೆಲೂಯಾ. That is a wisdom. That wisdom is a truth. ಆ ಜ್ಞಾನವು ಸತ್ಯವಾಗಿದೆ. Truth about Jesus Christ. ಯೇಸುವಿನ ಕುರಿತು ಸತ್ಯವು. You get wisdom about Jesus Christ. ನಿನಗೆ Through that wisdom you will understand who is Jesus. ಆ ಜ್ಞಾನದಿಂದ, ಪವಿತ್ರಾತ್ಮ ದೇವರ ಜ್ಞಾನದಿಂದ ಯೇಸು ಯಾರು ನೀನು ತಿಳ್ಕೊಳ್ತೀಯ. Amen. ಆಮೆನ್. Hallelujah. And also says to another given word of knowledge by the same Spirit. ಅದೇ ಪವಿತ್ರಾತ್ಮ ದೇವರಿಂದ ಇನ್ನೊಬ್ಬರಿಗೆ ಆ ಒಂದು ತಿಳುವಳಿಕೆ ವಾಕ್ಯವು ಕೊಡಲ್ಪಡುತ್ತದೆ. That is also word of knowledge, not all the knowledge. ಅದು ಕೂಡ ಎಲ್ಲಾ ವಾಕ್ಯದ ತಿಳುವಳಿಕೆ ಅಲ್ಲ, ಅದರಲ್ಲಿ ಕೂಡ ತಿಳುವಳಿಕೆ, ಸ್ವಲ್ಪ ವಾಕ್ಯದ ತಿಳುವಳಿಕೆ, Only little knowledge. ಸ್ವಲ್ಪ ತಿಳುವಳಿಕೆ. Hallelujah. ಹಲ್ಲೆಲೂಯಾ. One dot I can say. ನಾವು ದೇವರ ಹಂಗ ಕೊಡೋ ಒಂದು ಡಾಟ್ ಆಗಿರುತ್ತದೆ. If you stand before the Lord, it is like not like a dot also. ಅದು ಆತನ ಮುಂದೆ ನಿಂತಿದ್ರೆ ಡಾಟ್ ಆಗಿ ಕೂಡ ಇರಲ್ಲ. You see all the nations of the people. ನೀವು ಎಲ್ಲಾ ದೇಶದ ಜನರ ವಿಷಯಗಳನ್ನೆಲ್ಲ, ದೇಶ ವಿಷಯಗಳನ್ನೆಲ್ಲ Before ನೋಡಬಹುದು. God, planets also very small. ದೇವರ ಮುಂದೆ ಎಲ್ಲ ಗ್ರಹಗಳಿರ್ತವಲ್ಲ, ಅವು ಕೂಡ ಸಣ್ಣವೇ. So in that our place is small. ಅದರಲ್ಲಿ ನಮ್ಮ ಸ್ಥಳವು ಇನ್ನೂ ಸಣ್ಣದು. In that we are very small. ಅದರಲ್ಲಿ ನಾವು ಸಣ್ಣವಾಗಿರುತ್ತವೆ. We have very little dot word of knowledge. ದೇವರ ವಾಕ್ಯದ ತಿಳುವಳಿಕೆ ನಮಗೂ ಕೊಡಲ್ಪಡುತ್ತದೆ. We are thinking that is only all knowledge. ನಾವು ಅನ್ಕೊಂತೀವಿ ಇದೇ ಎಲ್ಲ ತಿಳುವಳಿಕೆ ಅನ್ಕೊಂತಾ ಇರ್ತೀವಿ. But Bible says that is not all knowledge, that is a word of knowledge. ವಾಕ್ಯ ಹೇಳುತ್ತದೆ ಎಲ್ಲ ತಿಳುವಳಿಕೆ ಅಂತಲ್ಲ, ಅದು ನಿನಗೆ ದೇವರ ವಾಕ್ಯದಲ್ಲಿರುವಂತ ತಿಳುವಳಿಕೆ. Hallelujah. ವಾಕ್ಯ ಆ ಒಂದೇ ಸ್ವಲ್ಪ ಕೊಡಲ್ಪಟ್ಟಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. If you have that word of knowledge, ನಿನಗೆ ಆ ತಿಳುವಳಿಕೆ, ದೇವರ ತಿಳುವಳಿಕೆ, ಆತ್ಮದ ತಿಳುವಳಿಕೆ ಇದ್ರೆ, you will come to know that from where you have come from. ನೀನು ಅರ್ಥ ಮಾಡ್ಕೊಳ್ತೀಯ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೀನೆಂದು. I know from where I have come from. ಎಲ್ಲಿಂದ ಪಾಸ್ಟ್ ಬಂದಿದ್ದಾರೋ ಅವ್ರಿಗೆ ಗೊತ್ತು. Amen. ಆಮೆನ್. That is only grace. ಅದೇ ಕೃಪೆ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ That ಇದ್ದೀನಿ. is a word of knowledge. ಅದು ನಿನಗೂ ತಿಳುವಳಿಕೆ, ಆತ್ಮ ದೇವರು ಕೊಡುವಂತ ತಿಳುವಳಿಕೆ ಆಗಿದೆ. If you don't have that word of knowledge, ನಿನಗೆ ಆ ದೇವರ ಆತ್ಮದ ತಿಳುವಳಿಕೆ ಇಲ್ಲ ಅನ್ಕೋ, you will not be successful. ನೀನು ಸಫಲತೆ ಹೊಂದಲು ಆಗುವುದಿಲ್ಲ. You will not be humble. ನೀನು ತಗ್ಗಿಸಿಕೊಂಡು ದೇವರಲ್ಲಿ ಜೀವಿಸುವುದಕ್ಕೆ ಆಗುವುದಿಲ್ಲ. But if you have a word of knowledge, you will humble before the Lord. ದೇವರ ತಿಳುವಳಿಕೆ, ಆತ್ಮದ ತಿಳುವಳಿಕೆ ನಿನಗಿದ್ರೆ ದೇವರ ಮುಂದೆ ಯಾವಾಗಲೂ ತಗ್ಗಿಸಿಕೊಂಡು ಜೀವಿಸ್ತೀಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. Then you will kneel down, you will worship. ನೀನು ಅವಾಗ ಮೊಣಗಾಲು ಇರ್ತೀಯಾ, ದೇವರನ್ನ ಆರಾಧಿಸ್ತಾ ಇರ್ತೀಯಾ. Hallelujah. ಹಲ್ಲೆಲೂಯಾ. Because he is a great one. ಯಾಕಂದ್ರೆ ಆತನು ದೊಡ್ಡ ಆತನಂತ ತಿಳುವಳಿಕೆ ನಿನಗೆ ಅರ್ಥವಾಗುತ್ತದೆ. He is almighty. ಆತನು ಸರ್ವಶಕ್ತನಂತ ಗ್ರಹಿಸಲಾಗುತ್ತದೆ. Oh, you understand God only this word of knowledge. ನೀನು ದೇವರನ್ನು
ತಿಳುವಳಿಕೆದಿಂದ ಮಾತ್ರನೇ, ಆತ್ಮದೇವರು ಕೊಡುವಂತ ತಿಳುವಳಿಕೆದಿಂದ ಮಾತ್ರ ಅರ್ಥ ಮಾಡಿಕೊಳ್ಳಲಾಗುತ್ತದೆ. And also Bible says 9th verse, ಮತ್ತೆ 9ನೇ ವಚನ ಹೇಳುತ್ತದೆ, to another faith given by the same Spirit. ಅದೇ ಪವಿತ್ರ ಆತ್ಮ ದೇವರಿಂದ ಇನ್ನೊಬ್ಬರಿಗೆ ವಿಶ್ವಾಸವು ಕೊಡಲ್ಪಡುತ್ತದೆ. Measure of faith given to each and every one of us. ವಿಶ್ವಾಸದ ಪರಿಮಾಣವನ್ನುವಂಥದ್ದು ಎಲ್ಲರಿಗೆ ದೇವರು ಕೊಟ್ಟಿದ್ದಾನೆ. But it has to be increased. ಆದರೆ ಆ ವಿಶ್ವಾಸವು ನಾವು ಹೆಚ್ಚು ಮಾಡಿಕೊಳ್ಳಬೇಕು. But here talks about not the increasing faith, it is a gift of faith. ಇಲ್ಲಿ ನಾವು ಏರಿಸಿಕೊಳ್ಳುವಂತ ಮಟ್ಟದ ಬಗ್ಗೆ ಹೇಳ್ತಾ ಇಲ್ಲ, ವಿಶ್ವಾಸದ ಮಟ್ಟದ ಬಗ್ಗೆ. ಇಲ್ಲಿ ಆತ್ಮದೇವರಿಂದ ಕೊಡಲ್ಪಡುವಂತ ಒಂದು ವರ, ಸಮಯಕ್ಕೆ ಬೇಕಾಗಿರುವಂತ ಆ ಒಂದು ವಿಶ್ವಾಸದ ಕುರಿತು ಹೇಳ್ತಾ ಇದ್ದಾರೆ. If you ಇದ್ದಾರೆ. have this gift of faith, ಈ ಒಂದು ವಿಶ್ವಾಸದ ವರ ಇದ್ರೆ you speak the word to come to pass in your life. ನೀನು ಆ ವಾಕ್ಯಗಳನ್ನು ಪ್ರಕಟಿಸ್ತಾ ಅದು ಪೂರೈಸಲ್ಪಡುವಂತೆ ಮಾಡ್ತೀಯಾ. You speak the word to yourself. ನಿನಗೋಸ್ಕರ ನೀನು ವಾಕ್ಯಗಳನ್ನು ಪ್ರಕಟಿಸ್ತೀಯಾ. When God shows dry bones to the Ezekiel prophet, ದೇವರು ಎಹೆಜ್ಕೇಲ್ ಪ್ರವಾದಿಗೆ ಆ ಒಣಗಿದ ಎಲುಬುಗಳನ್ನು ತೋರಿಸಿರುವಾಗ he asked Ezekiel prophet, can these bones live? ದೇವರು ಎಹೆಜ್ಕೇಲ್ ಪ್ರವಾದಿನಿ ಕೇಳ್ತಾನೆ, ಈ ಒಂದು ಎಲುಬುಗಳು ಜೀವಿಸಲು ಆಗುತ್ತದೆ ಒಣಗಿದವೆ ಅಂತ ಹೇಳ್ತಾರೆ. He said, I don't know, you only knows. ಅವಾಗ ಎಹೆಜ್ಕೇಲ್ ಪ್ರವಾದಿ ಅಂತ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದೆ ತಂದೆ ಅಂತೆ. But God said to Ezekiel prophet, ಆದ್ರೆ ಎಹೆಜ್ಕೇಲ್ ಪ್ರವಾದಿಗೆ ದೇವರು ಹೇಳ್ತಾರೆ, you prophesy to the bones, they shall live. ನೀನೇ ಪ್ರಕಟಿಸುವ ಎಲುಬುಗಳಿಗೆ ಅವು ಜೀವಿಸುವಂತೆ ಆಗುತ್ತದೆ. That is a faith, gift of faith. ಅಲ್ಲಿ ಪ್ರವಚಿಸುವಂತ ಒಂದು ವರ ಅಲ್ಲಿ ಪ್ರತ್ಯಕ್ಷವಾಗಿದೆ. God said you prophesy means that is faith. ನೀನು ಪ್ರವಚಿಸ್ತಾ Only by faith he can prophesy. ಪ್ರವಚಿಸುವುದಂದ್ರೆ ವಿಶ್ವಾಸವಿದ್ದರೆ ಪ್ರವಚಿಸುವುದಕ್ಕೆ ಆಗುತ್ತದೆ. What God says when we pronounce, that is only faith. ದೇವರು ಏನು ಹೇಳುತ್ತಾರೋ ಅದನ್ನು ನಾವು ಪ್ರಕಟಿಸುವಾಗ ಅದು ವಿಶ್ವಾಸವಾಗುತ್ತದೆ. Ezekiel said, ಎಹೆಜ್ಕೇಲ್ ಹೇಳಿದ್ದಾರೆ, let these bones be live. ಎಲುಬುಗಳು ಜೀವಿಸಲಿ ಎಂದು. Amen. Amen. Hallelujah. Hallelujah. When he said these bones live means all bones came together gathered. ಈ ಎಲುಬುಗಳು ಜೀವಿಸಲಿ ಅಂದಾಗ ಆ ಒಣಗಿದವೆಲ್ಲ ಕೂಡ ಜಾಯಿನ್ ಆಗಿ ಒಂದಾಗಿದೆ. Begin to work. ಮತ್ತೆ ಕೆಲಸ ಮಾಡುವ. Begin to join one another bones. ಒಂದು ಎಲುಬಿಗೆ ಇನ್ನೊಂದು ಜಾಯಿನ್ ಆಗಿದೆ ಸೇರಿ. Hallelujah. Hallelujah. He said, let the flesh be covered these bones. ಅವಾಗ ಮತ್ತೆ ಹೇಳಿದಾನೆ, ಇದರ ಮೇಲೆ ಚರ್ಮವು ಎಲ್ಲ ಕೂಡ ಬರಲಿ ಅಂತ ಹೇಳಿದಾನೆ. Let all the nerves be covered. ಎಲ್ಲ ಒಂದು ಮನುಷ್ಯರ ಶರೀರ ಬಂದಿದ್ದಾಗ ಎಲ್ಲ ಎಲುಬುಗಳಿಗೆ Then he said, I prophesy life enter into these bones. ಮತ್ತೆ ಪ್ರವಚಿಸಿದಾನೆ, ಈ ಪ್ರಾಣಿಗಳಿಗೆ ಜೀವವು ಬರಲಿ ಎಂದು. Bible says they become a great army. ಸತ್ಯವೇದ ಹೇಳುತ್ತದೆ, ಅವರೆಲ್ಲರೂ ಮಹಾ ಸೈನ್ಯವಾಗಿದ್ದಾರೆ. ಎಲುಬುಗಳು, ಒಣಗಿದ ಎಲುಬುಗಳು. How they become army? ಹೇಗೆ ಅವು ದೊಡ್ಡ ಸೈನ್ಯವಾಗಿತ್ತು? By faith. ವಿಶ್ವಾಸದಿಂದ ಮಾತನಾಡಿರುವ. By faith they spoke the word. What God said unto prophet, he spoke the word, they become a great army. ಪ್ರವಚನ ದೇವರು ಏನು ಹೇಳಿದ್ದಾರೋ ಅದನ್ನು ಪ್ರವಾದಿ ಬಾಯಿಂದ ಹೇಳಿರುವಾಗ ಹಾಗೇ ಆಗಿದೆ. So faith means what the word of God says, that you have to prophesy to yourself. ದೇವರ ವಾಕ್ಯವು ಏನು ಹೇಳುತ್ತದೋ ವಿಶ್ವಾಸವಂದ್ರೆ ಆ ವಾಕ್ಯವು ನಿನಗಾಗಿ ನೀನು ಮಾತನಾಡಿಕೊಳ್ಳುವುದೇ ವಿಶ್ವಾಸ. Prophesy to your body. ನಿನ್ನ ಶರೀರಕ್ಕೆ ನೀನು ಮಾತನಾಡ್ಕೋಬೇಕು. Prophesy to your husband. ನಿನ್ನ ಗಂಡನ ನೋಡಿ ಮಾತನಾಡಬೇಕು ವಾಕ್ಯಾನುಸಾರವಾಗಿ. Prophesy to your wife. ನಿನ್ನ ಹೆಂಡತಿ ನೋಡಿ ನೀನು ವಾಕ್ಯವನ್ನು ಮಾತನಾಡಬೇಕು. Prophesy to your children. ನಿನ್ನ ಮಕ್ಕಳನ್ನು ನೋಡಿ ದೇವರ ವಾಕ್ಯವನ್ನು ಪ್ರವಚಿಸಬೇಕು, ಮಾತನಾಡಬೇಕು. That is a faith given by the Spirit of God. ಅದು ಪವಿತ್ರ ಆತ್ಮ ದೇವರಿಂದ ಕೊಡಲ್ಪಡುವಂತ That's what ವಿಶ್ವಾಸವಾಗಿರುತ್ತದೆ. Jesus said in Mark 11:23. ಅದಕ್ಕಾಗಿ ಮಾರ್ಕ್ 11:23 ಯೇಸು ಹೇಳಿದ್ದಾರೆ, If you say to this mountain, be thou removed, cast into the sea. ಈ ಒಂದು ಗುಡ್ಡಕ್ಕೆ ನೀನು ಹೋಗಿ ಮಾತನಾಡಿ ಹೇಳುವಾಗ ಅದು ಹೋಗಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ ಎಂದು. Not doubting in their heart. ಹೃದಯದಲ್ಲಿ ಏನು ಸಂಶಯ ಮಾಡದೆ Whatever they say, if they believe, ಏನು ಹೇಳ್ತೀಯೋ ಅದನ್ನು ನಂಬುವಾಗ ಹಾಗೆ ಆಗುತ್ತದೆ. it come to pass. ಅದು ನೆರವೇರಿಸಲ್ಪಡುತ್ತದೆ. That is a gift of faith. ಅದು ವಿಶ್ವಾಸದ ವರ. Hallelujah. ಆತ್ಮದಿಂದ ಪವಿತ್ರ ಆತ್ಮ ದೇವರ ಕಾರ್ಯವಾಗಿದೆ. Amen. ಆಮೆನ್. That faith given to us
by the Holy Ghost. ಆ ಒಂದು ವರವು ಪವಿತ್ರಾತ್ಮ ದೇವರಿಂದಲೇ ಕೊಡಲ್ಪಡುತ್ತದೆ. Amen. ಆಮೆನ್. And also Bible says ಮತ್ತೆ ಸತ್ಯವೇದ to ಹೇಳುತ್ತದೆ another gifts of healing. ಸ್ವಸ್ಥತೆ ಮಾಡುವ ವರಗಳು. Amen. ವರಗಳು. ಸ್ವಸ್ಥತೆ ವರಗಳು. This is not one gift, this is many gifts. ಸ್ವಸ್ಥತೆ ವರಗಳಂದ್ರೆ ಒಂದೇ ಅಲ್ಲ, ಅವು ಬಹಳಷ್ಟು ವರಗಳಿದೆ. Because there are many diseases are there. Diseases and all sicknesses are there. There's ಎಲ್ಲ various gifts. ಸಾತಾನು ಕೊಡುವಂತ ಅನೇಕ ರೋಗಗಳಿದೆ, ಅದಕ್ಕಾಗಿ ಎಲ್ಲ ಸ್ವಸ್ಥತೆ ಮಾಡುವಂತ ವರಗಳು ಅಂತ ಇದೆ. Hallelujah. What I'm saying, these are gifts, are various gifts in healing. ಸ್ವಸ್ಥತೆಯಲ್ಲಿ ಕೂಡ ಅನೇಕ ವರಗಳಿದೆ. Some people are specialists in opening the ears. ಕೆಲವರು ಕಿವಿಗಳನ್ನು ತೆರೆಯುವುದರಲ್ಲಿ ದೇವರು ಅವ್ರನ್ನು ಆ ವರ ಕೊಟ್ಟಿರ್ತಾರೆ. Wherever they go, they use that only. ಅವರು ಎಲ್ಲಿಗೆ ಹೋಗಿದ್ರೆ In ಕೂಡ their ministry, only ears will be opened. ಅವರ ಪರಿಚಯದಲ್ಲಿ ಕಿವಿಗಳು ತೆರೆಯಲ್ಪಡ್ತವೆ ಜಾಸ್ತಿ. Some people, their only lungs will be healed. ಕೆಲವರ ಪರಿಚಯದಲ್ಲಿ ಆ ಒಂದು ಲಂಗ್ಸ್ ಊಪಿರಿತಿತ್ತುಗಳು ಗುಣವಾಗುವಂತೆ ಇರುತ್ತದೆ. Some people ministry, only heart problems will be healed. ಕೆಲವರ ಪರಿಚಯದಲ್ಲಿ ಹೃದಯ ರೋಗಗಳೆಲ್ಲ ನಿವಾರಿಸಲ್ಪಡ್ತಾ ಇರ್ತವೆ. If you want to see all the healings gift in your life, ಎಲ್ಲ ಸ್ವಸ್ಥತೆ ವರಗಳೆಲ್ಲ ಕೂಡ ನಿನ್ನ ಜೀವನದಲ್ಲಿ ನೋಡ್ಬೇಕಂದ್ರೆ you must walk with the Holy Ghost. ಪವಿತ್ರಾತ್ಮ ಸಂಗಡನೆ ನೀನು ನಡಿಬೇಕು. Then you will get everything. ಅವಾಗ ನಿನ್ಗೆ ಎಲ್ಲವೂ ಕೂಡ ಬರುತ್ತವೆ. Because He is the source of all gifts. ಯಾಕಂದ್ರೆ ಆ ಸ್ವಸ್ಥತೆ ವರಗಳಕ್ಕೆಲ್ಲ ಕೂಡ ಎಲ್ಲ ವರಗಳಿಗೆ ಆತನೇ ಮೂಲ. Amen. If He is there, all gifts will work. ಆತನು ಹೇಳುವಾಗ ಆ ಎಲ್ಲ ವರಗಳು ಪ್ರತ್ಯಕ್ಷಿಸಲ್ಪಡುತ್ತವೆ. Amen. And 10th verse, 10ನೇ ವಚನ, to another working of miracles. ಇನ್ನೊಬ್ಬನಿಗೆ ಅದ್ಭುತಗಳು ಮಾಡುವಂತವರ. This is not a healing, this is a miracles. ಇವು ಸ್ವಸ್ಥತೆಗಳಲ್ಲ, ಅದ್ಭುತಗಳಾಗುವಂತ ವಿಷಯ. Those who are having healing gift, they cannot do the miracle. ಯಾರಿಗೆ ಸ್ವಸ್ಥತ ವರ ಇರುತ್ತವೋ ಅವರು ಅದ್ಭುತ ವರ ಇಲ್ಲ ಅಂದ್ರೆ ಅವರು ಅದ್ಭುತಗಳು ಮಾಡುವುದಕ್ಕೆ ಆಗುವುದಿಲ್ಲ. Miracle means when some parts of your body is not there, so when you are receiving, that is a miracle. ಅದ್ಭುತ ಅಂದ್ರೆ ನಿನ್ನ ಶರೀರದಲ್ಲಿ ಅವಯವಗಳು ಇಲ್ಲ ಅನ್ಕೋ, ಭಾಗಗಳು, ಆದರೆ ಆ ಗಿಫ್ಟ್ ಪವಿತ್ರಾತ್ಮ ದೇವರು ಆಪರೇಟ್ ಮಾಡುವಾಗ ಅದು ಪ್ರತ್ಯಕ್ಷಿಸಲ್ಪಡುತ್ತದೆ ಅವಯವವು. Jesus went to a blind man. ಯೇಸುವು ಒಂದು ಕುರುಡನ ಹತ್ರ ಹೋದನು. He saw that man, there is no eyeball in his eyes. ಆತನ ಕಣ್ಣುಗಳಲ್ಲಿ ಕಣ್ಣು ಗುಡ್ಡೇ ಇದ್ದಿಲ್ಲ. What Jesus did? ಯೇಸು ಏನು ಮಾಡಿದ್ದಾರೆ? He spat on the ground. ಆತನು ಉಗುಳಿದಾನೆ ನೆಲದ ಮೇಲೆ. He made the clay. ಮಣ್ಣಾಗಿ ಮಾಡಿದಾನೆ, ಮಣ್ಣನ್ನು ಮಾಡಿದಾನೆ. He put it on the holes, eye holes. ಆತನ ಕಣ್ಣಿನ ಭಾಗಗಳಲ್ಲಿ ಆ ರಂಧ್ರಗಳಲ್ಲಿ ಇಟ್ಟಿದ್ದಾನೆ. He told to go and wash. ಆತನು ಹೇಳಿದಾನೆ, ಹೋಗಿ ತುಳ್ಕೊಂಡು ಬಾ. According to the word of Jesus, when washed, he received sight. ಆತನು ಯೇಸು ಕ್ರಿಸ್ತನ ಮಾತು ಮೇರೆಗೆ ಹೋಗಿ ಅಲ್ಲಿ ತುಳ್ಕೊಂಡು ಬಂದಿರುವಾಗ ಆತನಿಗೆ ದೃಷ್ಟಿ ಬಂತು, ಕಣ್ಣುಗಳು ಬಂತು. That is a miracle. ಅದು ಅದ್ಭುತ. Not having eyeballs, but eyeballs was created. ಅಲ್ಲಿ ಕಣ್ಣು ಗುಡ್ಡುಗಳಿಲ್ಲ, ಆದ್ರೆ ಬಂದಿದೆ. That shows that how He created man, how He formed man. That shows there. ಆತನು ಅದನ್ನು ಮಾಡಿದಾಗ ಅದು ತೋರಿಸ್ತದೆ ಆತನು ಸೃಷ್ಟಿಕರ್ತನು ಹೇಗೆ ಮಾಡಿದನು ಮಣ್ಣಿನಿಂದ ಅಂತ ಆತನು ರುಜುಪಡಿಸ್ತಾನೆ. Genesis 2:7 says God formed man out of dust of the ground. ಆದಿಕಾಂಡ 2:7 ದೇವರು ಮಣ್ಣಿನಿಂದ ಮನುಷ್ಯನು ಮಾಡಿದಾನೆ ಶರೀರವನ್ನು. That's what He took that mud, clay, and put it on the holes of eye and created eyeballs. ಅದಕ್ಕಾಗಿ ಮಣ್ಣಿನಿಂದ ಆತನು ಕಣ್ಣು ಗುಡ್ಡುಗಳನ್ನು ಮಾಡಿ ಆ ಕಣ್ಣಿನ ಸ್ಥಾನದಲ್ಲಿ ರಂಧ್ರ ಬಿದ್ದಾಗ ಅದರಲ್ಲಿ ಇಟ್ಟಿದ್ದಾನೆ. He is a miracle worker. ಆತನು ಅದ್ಭುತಕರನು. He gives a gift of working miracles. ಅದ್ಭುತ ವರಗಳು ಆಗುವಂತ ವಿಷಯಗಳನ್ನು ಕೂಡ ಪವಿತ್ರಾತ್ಮ ದೇವರಿಂದಲೇ ಕೊಡ್ತಾರೆ. To another prophecy. ಇನ್ನೊಬ್ಬರಿಗೆ ಪ್ರವಚನ ಮಾಡುವಂತ ವರ ಕೊಡ್ತಾರೆ. Amen. Amen. Prophecy means we have to know our future through the word of God. ಪ್ರವಚನ ಅಂದ್ರೆ ದೇವರ ವಾಕ್ಯದಿಂದ ನಮ್ಮ ಭವಿಷ್ಯತೆಯನ್ನು ನಾವು ತಿಳ್ಕೊಳ್ಳುವುದು. What the word of God says, that is only our future. ದೇವರ ವಾಕ್ಯ ಏನು ಹೇಳುತ್ತದೋ ಅದೇ ನಮ್ಮ ಭವಿಷ್ಯತ್ತಾಗಿರುತ್ತದೆ. So that only we have to focus, that only we have to confess. ನಾವು ಅದನ್ನೇ ದೃಷ್ಟಿಸಬೇಕು, ಅದನ್ನೇ ಅರಿಕೆ ಮಾಡಬೇಕು. Hallelujah. Not that what we want. ನಮಗೂ ಬೇಕಾಗಿದ್ದು ನಾವು ಮಾಡೋದಲ್ಲ. We have to focus the word of God, that we have to prophesy to ourselves. ದೇವರ ವಾಕ್ಯವನ್ನು ನಾವು ಪ್ರವಚಿಸಿ ನಾವು ಅದನ್ನು
ಪ್ರತ್ಯಕ್ಷಿಸಿಕೊಳ್ಳಬೇಕು. When you reading the scriptures, ನೀವು ದೇವರ ವಾಕ್ಯಗಳನ್ನು ಓದ್ತಾ ಇರುವಾಗ you will come to know that what God has kept for you. ನಿನಗೆ ದೇವರು ಏನು ಇಟ್ಟಿದ್ದಾರೋ ನಿನಗೆ ಗೊತ್ತಾಗುತ್ತದೆ. That you prophesy to yourself. ನೀನು ಅದನ್ನು ಪ್ರವಚಿಸಿಕೊಳ್ಳಬೇಕು. Then that will come to pass. ಆಗ ಅದು ಪ್ರತ್ಯಕ್ಷಿಸಲ್ಪಡುತ್ತದೆ. Hallelujah. Hallelujah. That is a gift of prophecy. ಅದು ಪ್ರವಚನ ವರ, ಪವಿತ್ರಾತ್ಮ ದೇವರಿಂದ ಬರುವಂತದ್ದು. Sometimes when I pray for others, gift of prophecy will operate. ಕೆಲವು ಸತಿ ಸಭಾಪಾಲಕರು ಬೇರೆ ಇತರಕ್ಕಾಗಿ ಪ್ರಾರ್ಥಿಸುವಾಗ ಆ ಪ್ರವಚನ ವರವು ಪ್ರತ್ಯಕ್ಷವಾಗುತ್ತದೆ. So what I say that will come to pass. ಆವಾಗ ಏನು ಹೇಳ್ತಾರೋ ಅದು ಪೂರೈಸಲ್ಪಡುತ್ತದೆ. Hallelujah. Hallelujah. Do you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? If you agree with me, I tell you this prophecy will work for everyone. ಈ ಒಂದು ನನ್ನ ಸಂಗಡ ನೀನು ಏಕೀಭವಿಸುವಾಗ ಈ ಪ್ರವಚನ ಅನ್ನುವಂಥದ್ದು ಎಲ್ಲರದಲ್ಲಿ ಕೂಡ ಕಾರ್ಯವಾಗುತ್ತದೆ. I tell you, this is a gift of prophecy. ಇದು ಪ್ರವಚನ ವರ, ಪವಿತ್ರಾತ್ಮ ದೇವರಿಂದ Every ಬರುವಂತ. believer can operate. ಎಲ್ಲ ವಿಶ್ವಾಸಿಗಳು ಇದನ್ನು ಆಪರೇಟ್ ಮಾಡಬಹುದು. But don't think that whoever prophesies, they are prophets. ಆದ್ರೆ ಯಾರು ಪ್ರವಚಿಸ್ತಾರೋ ಅವರೆಲ್ಲರೂ ಪ್ರವಾದಿಗಳು ಅಲ್ಲ. Prophet ministry is different, prophesying is different. ಪ್ರಾಫಿಟಿಕ್ ಪ್ರವಾದಿ ಪರಿಚಯ ಬೇರೆ, ಪ್ರವಚಿಸುವುದು ಬೇರೆ. Evangelist Philip daughters, 4 daughters, they used to prophesy, but they all not prophets. ಎವಾಂಜಲಿಸ್ಟ್ ಸುವಾರ್ತಿಕನಾಗಿರುವಂಥ ಫಿಲಿಪ್ನ 4 ಕುಮಾರ್ತೆಗಳು ಕೂಡ ಅವರು ಪ್ರವಚಿಸುವವರು, ಆದರೆ ಅವರು ಪ್ರವಾದಿಗಳಲ್ಲ. So you have to prophesy, but others has to judge whether that prophecy is right or ನೀವು wrong. ದೇವರ ಮಕ್ಕಳಾಗಿ ಪ್ರವಚಿಸಬೇಕು, ಆದರೆ ಆ ಪ್ರವಚನ ದೇವರ ವಾಕ್ಯಾನುಸಾರವಾಗಿ ಇದಾ ಇಲ್ಲನಾ ಅನ್ನುವಂಥದ್ದು ಇತರರು ನೋಡಬೇಕು. Not that what you are prophesying that will come to pass. ಯಾವುದು ನೀನು ನನಗೆ ಬಂದಿದ್ದಂಗ ಹೇಳ್ತೀನಿ ಅದು ಆಗುವಂತೆ ಅನ್ನೋದಲ್ಲ ಪ್ರವಚನ. We have to learn to prophesy. ನಾವು ಪ್ರವಚನ ಮಾಡುವುದನ್ನು ಕಲಿಬೇಕು. Amen. ಮೇನ್ I tell you, when I am praying, my sister will keenly observe. ಸಭಾಪಾಲಕರು ಪ್ರಾರ್ಥಿಸುವಾಗ ನಮ್ಮ ತಂಗಿ ಬಹಳ ಚೆನ್ನಾಗಿ ಗಮನಿಸ್ತಾ ಇರ್ತಾಳೆ. That's what we have to judge the prophecy. ಅದಕ್ಕಾಗಿ ಪ್ರವಚನಗಳು ಏನಾದರೂ ಬಂದಾಗ ನಾವು ಜಡ್ಜ್ ಮಾಡಬೇಕು, ತೀರ್ಪು ಇದು ಕರೆಕ್ಟಾ ಇಲ್ಲ ಅಂತ ಕೂಡ. Hallelujah. When somebody prophesizing, we have to judge whether that is right or wrong. ಯಾರಾದರೂ ಪ್ರವಚಿಸುವಾಗ ಅದು ಸರಿಯಿದಾ ಇಲ್ಲನಾ ಅಂತ ನಾವು. Some people simply they prophesy. Bible says 2 or 3 must be judged whether it right it is has to be taken, otherwise we have to correct that is not prophecy. ಒಂದು ವೇಳೆ ಅದು 2 2 3 ಅಂತ ಕರೆಕ್ಟ್ ಆಗಬೇಕು, ಇಲ್ಲ ಅಂದ್ರೆ ಅದು ಸರಿಯಾಗಿರುವಂತ ಪ್ರವಚನ ಅಲ್ಲ, ಆ ತಪ್ಪುದಾರಿಯಲ್ಲಿ ಹೋಗಲ್ಲ ಅಂತ ಅವ್ರಿಗೆ. Some people come and say that, oh, I have a dream, God visited me in dream. I said that is not the dream from God, that is from the devil. ಕೆಲವರು ಬಂದು ಹೇಳ್ತಾರೆ ನನಗೆ ಒಂದು ದೇವರಿಂದ ಈ ಒಂದು ಕನಸು ಬಂತು. ಅವಾಗ ಸಭಾಪಾಲಕರು ಇದು ದೇವರಿಂದ ಬಂದಿದ್ದದಲ್ಲ, ಸಾತಾನದಿಂದ ಬಂದಿದ್ದೆಂದು. Because I know in my spirit. ಆತ್ಮದಲ್ಲಿ ಗೊತ್ತಾಗುತ್ತದೆ ಅದು ಎಲ್ಲಿಂದ ಬಂದಿದೆ ಎಂದು. From where it has come from. ಎಲ್ಲಿಂದ ಬಂದಿದೆ ಎಂದು. Don't think that what all the things you are receiving that is from God. ಎಲ್ಲ ನೀವೇನೇನು ಹೊಂದಿಕೊಳ್ತಾ ಇದೀವೋ ದೇವರಿಂದ ಬಂದಿದ್ದು ಅಲ್ಲ. To another gift of prophecy. ಇನ್ನೊಬ್ಬರಿಗೆ ಪ್ರವಚಿಸುವಂತ ಒಂದು ವರ. To another discerning of the spirits. ಇನ್ನೊಬ್ಬರಿಗೆ ಆತ್ಮ ವಿವೇಚನ ಕೊಡುವಂತ ವರ. Hallelujah. ವಿವೇಚಿಸುವಂತ ಕೆಪಾಸಿಟಿ. We can understand spirits. ನೀವು ಆತ್ಮಗಳನ್ನ ಅರ್ಥ ಮಾಡಿಕೊಳ್ಳುತ್ತೀರಿ. We can understand people. ನೀವು ಆತ್ಮಗಳಂದ್ರೆ ಜನರನ್ನ ಅರ್ಥ ಮಾಡಿಕೊಳ್ಳುತ್ತೀರಿ. That's what test all the spirits. ಅದಕ್ಕಾಗಿ ನೀವು ಎಲ್ಲಾ ಆತ್ಮಗಳನ್ನು ಪರೀಕ್ಷಿಸಿರಿ, ಅಂದ್ರೆ ಎಲ್ಲಾ ಮನುಷ್ಯರನ್ನು ಪರೀಕ್ಷಿಸಿರಿ. Test all the people. ಎಲ್ಲಾ ಜನರನ್ನು ಪರೀಕ್ಷಿಸಿರಿ. Because all man spirit man only. ಎಲ್ಲ ಮನುಷ್ಯರು ಆತ್ಮ ಮನುಷ್ಯರೇ. Whether they are of God or not, you have to test the spirits. ಇದು ದೇವರಿಂದ ಬಂದಿರುವ ಮನುಷ್ಯರ ಇಲ್ಲನಾ ಅಂತ ನೀನು ಟೆಸ್ಟ್ ಮಾಡು. If anyone not confess Jesus Christ the Son of God, he is not from God. ಯಾರು ಯೇಸು ಕ್ರಿಸ್ತ ದೇವ ಕುಮಾರನಂತ ಹೇಳದಿಲ್ಲನೋ ಅವರು ದೇವರಿಂದ ಹುಟ್ಟಿದವರು ಬಂದಿದ್ದವರು ಅಂತಲ್ಲ. Son of God means ದೇವ ಕುಮಾರನಂದ್ರೆ God came in flesh. ದೇವರೇ ಶರೀರವನ್ನು ಧರಿಸಿಕೊಂಡು ಮನುಷ್ಯನಾಗಿ ಬಂದಿದ್ದಾನೆಂದು. That means ಅದರರ್ಥ if anyone not confessing Jesus Christ is God, ಯೇಸು ಕ್ರಿಸ್ತನು ದೇವರು ಅಂತ ಒಪ್ಪಲಿಲ್ಲ ಅಂದ್ರೆ he is not from God. ಆತನು ದೇವರಿಂದ ಬಂದಿದ್ದವನು ಅಲ್ಲ. Amen. Amen. We have to discern. This is a discerning of the spirits. ಇದು ಆತ್ಮ ವಿವೇಚನ ವರ.
whether that man is a truly believer or not, we will understand. ನೀವು ನಿಜವಾಗಿ ಆ ಮನುಷ್ಯನ ವಿಶ್ವಾಸಿಯ ಇಲ್ಲನ ಅಂತ ಕೂಡ ನೀನು Don't think that if they come to the church they are believers. ನೀನು ಸಭೆಗೆ ಬರ್ತಾ ಇದ್ದಂದ್ರೆ ವಿಶ್ವಾಸಿ ಅಂತ ಅರಿದಲ್ಲಿ ಯೋಚಿಸೋದಲ್ಲ. Hallelujah. ಹಲ್ಲೆಲೂಯಾ. We have to judge, we have to discern. This gift has given through Holy Ghost to believers. ಈ ಒಂದು ಆತ್ಮ ವಿವೇಚನವರ ಪವಿತ್ರ ಆತ್ಮ ದೇವರೇ ವಿಶ್ವಾಸಿಗಳಾಗಿರುವಂತ ನಮಗೆ ಕೊಡ್ತಾರೆ. To another diversity of tongues, different kinds of tongue speaking. ಇನ್ನೊಬ್ಬರಿಗೆ ವಿಭಿನ್ನ ತರವಾಗಿರುವಂತ ಭಾಷೆಗಳನ್ನು ಮಾತನಾಡುವಂತ ವರ. This is a gift of tongues. ಇದು ಭಾಷೆಗಳು ಮಾತನಾಡುವಂತ ವರ. This is not a praying language. ಇದು ಪ್ರಾರ್ಥನೆ ಮಾಡ್ತಾ ಇರುವಂತ ಒಂದು ಭಾಷೆ ಅಲ್ಲ. This is a gift of tongues. ಇದು ಆತ್ಮ ದೇವರಿಂದ ಕೊಡಲ್ಪಟ್ಟಿರುವಂತ ಭಾಷೆಗಳ ವರ. That means ಅದರ ಅರ್ಥ, when you speak in unknown language, when you speak in spirit language, ನೀವು ಆತ್ಮದಲ್ಲಿ ನೀನು ಮಾತನಾಡ್ತಾ ಇರುವಾಗ others they listen you in their own language. ಅವರಿಗೆ ನಿನ್ನ ಆತ್ಮ ಭಾಷೆಯಲ್ಲಿ ಮಾತನಾಡುತ್ತಂತ ಪ್ರಾರ್ಥನೆ ಅವ್ರ ಸ್ವಂತ ಭಾಷೆಯಲ್ಲಿ ಅವ್ರು ಕೇಳಿಸಲ್ಪಡ್ತಾ If ಇರ್ತಾರೆ. I have this gift of diversity of speaking in tongues, ಈ ಒಂದು ಬಹುಮಾನ ಒಂದು ವರ ಆತ್ಮ ದೇವರಿಂದ ಸಭಾಪಾಲಕರಿಗೆ ಇದ್ರೆ, so if I speak in spirit language, ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅಲ್ಕೊಳ್ರಿ. so Paulina sister is a Tamilian, she will understand in ಅವರು Tamil. ಪೌಲಿನ ಅವರು ತಮಿಳ್ ಅವರು ತಮಿಳ್ ಭಾಷೆದಲ್ಲಿ ಅವ್ರಿಗೆ ಅರ್ಥವಾಗುತ್ತದೆ ಏನ್ ಮಾತನಾಡ್ತಾ ಇದ್ದಾರೆ ಎಂದು. But I am speaking spirit language, but she will listen in Tamil. ಇವರೇನೋ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇರ್ತಾರೆ, ಅವರ ಭಾಷೆಗೆ ಅರ್ಥವಾಗುತ್ತದೆ. That is a gift of diversities of tongues. ಅನೇಕ ಭಾಷೆಗಳಲ್ಲಿ ಮಾತನಾಡುವಂತ ವರ ಆತ್ಮ ದೇವರಿಂದ ಕೊಡಲ್ಪಡುತ್ತದೆ. To another, gift of interpretation of tongues. ಇನ್ನು ಕೆಲವರಿಗೆ ಭಾಷೆಗಳ ಅರ್ಥ ಹೇಳುವಂತ ವರ ಕೊಡಲ್ಪಡುತ್ತದೆ. That means this is a gift. When somebody speak in spirit language, they will understand what they are speaking. ಇದು ಅರ್ಥವಾಗುವಂತ ವಿಷಯ ಆಗ್ತದೆ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇರುವಾಗ. Amen. ಆಮೆನ್. Hallelujah. ಹಲ್ಲೆಲೂಯಾ. That is a gift of interpretation of tongues. ಇದು ಭಾಷಾಂತರ ಹೇಳುವಂತ ವರ. These all gifts given by the same Spirit, Holy Ghost. ಈ ಎಲ್ಲ ವರಗಳು ಕೂಡ ಒಂದೇ ಪವಿತ್ರ ಆತ್ಮ ದೇವರಿಂದ ಎಲ್ಲರಿಗೆ ಕೊಡಲ್ಪಡುತ್ತದೆ ಸಭೆಗೆ. All these are things worketh by the same Spirit, dividing every man as he will. ಪವಿತ್ರ ಆತ್ಮ ದೇವರಿಂದ ಇವು ಕೊಡಲ್ಪಡ್ತವೆ. ಪವಿತ್ರ ಆತ್ಮ ದೇವರೇ ಇಚ್ಛಾಪೂರ್ವಕವಾಗಿ ಇದನ್ನು ಕೊಡ್ತಾನೆ ಮನುಷ್ಯರಿಗೆ, Amen. ವಿಶ್ವಾಸಿಗಳಿಗೆ. ಇಲ್ಲಿ ನನ್ನ ಹತ್ರ ಎಲ್ಲ ಸ್ವೀಟ್ಸ್ ಇರ್ತವೆ. ಇಲ್ಲಿ ಎಲ್ಲ ಸ್ವೀಟ್ಸ್ ಇರುತ್ತವೆ, ಲಡ್ಡು, ಬಾದುಷಾ, ಜಿಲೇಬಿ ಮತ್ತು ಏನು ಕಲಾಕನ್ ಮೆನಿ. ಸೊ ಆಸ್ ಐ ವಿಲ್ ಐ ಗಿವ್ ಟು ಎವ್ರಿಬಡಿ. ಇಲ್ಲಿ ಅನೇಕ ಸ್ವೀಟ್ಸ್ ಇರ್ತಾ ಇರ್ಕೊಂಡು ಬಾದುಷ, ಲಡ್ಡು ಏನೇನ ಎಲ್ಲ ಅವ್ರಿಗೆ ಸಭಾಪಾಲಕರಿಗೆ ಯಾವುದು ಇಷ್ಟನೋ ಅವ್ರಿಗೆ ಒಂದೊಂದು ಕೊಡ್ಬೋದು. ನನಗೆ ಜಿಲೇಬಿ ಚೆನ್ನಾಗಿಲ್ಲಪ್ಪ, ನನಗೆ ಕಲಾಕನ್ ಬೇಕಂದ್ರೆ ನೋ ಆಸ್ ಈ ವಿಲ್ಸ್ ಐ ಗಿವ್. ಅಂದರೆ ಇವ್ರಿಗೆ ಹೆಂಗೆ ಇಷ್ಟ ಬಂದಂಗ ಸ್ವೀಟ್ ಕೊಡ್ತಾರೆ, ನಂಗೆ ಜಿಲೇಬಿ ಬೇಡಪ್ಪ ಅದಂತ ಹಂಗಲ್ಲ. ಅದು ಪವಿತ್ರ ಆತ್ಮ ದೇವರು ಕೂಡ ತನಗೂ ಇಷ್ಟ ಬಂದಂಗ ಹಾಗೆ ಆ ಒಂದು ವರಗಳನ್ನು ಕೊಡ್ತಾನೆ. Hallelujah. Hallelujah. So what he has given, we must function in that. ದೇವರು ಏನು ಕೊಡ್ತಾನೋ, ಪವಿತ್ರ ಆತ್ಮ ದೇವರು ಏನು ಕೊಡ್ತಾರೋ ಅದರಲ್ಲಿ ನಾವು ಕಾರ್ಯ ಮಾಡಬೇಕು. Some believers, they don't function in their gift, they want to function in another. ಕೆಲವರು ವಿಶ್ವಾಸಿಗಳು ತಮಗೂ ದೇವರು ಕೊಟ್ಟಿರುವಂತ ಪವಿತ್ರ ಆತ್ಮ ದೇವರು ಕೊಟ್ಟಿರುವಂತ ಆ ವರದಲ್ಲಿ ಕಾರ್ಯ ಮಾಡುವುದಿಲ್ಲ, ಬೇರೆಯವ್ರದ್ದು ನೋಡಿ ಅದರಲ್ಲಿ ನಾನು ಹೋಗಿ ಹಂಗ ಮಾಡ್ಬೇಕಂತ. ಜಿಲೇಬಿ ಕೊಟ್ಟಿರುವಾಗ ಒಂದ್ ದಿವಸ ಕೂಡ ಜಿಲೇಬಿ ತಿನ್ನೋದಿಲ್ಲ, ಬರೇ ಬಾದುಷಾ ತಿಂತಾನೆ. ಜಿಲೇಬಿ ಕೊಟ್ಟಿರುವಾಗ ಜಿಲೇಬಿ ತಿನ್ನೋದಿಲ್ಲ, ಯಾವಾಗ ಆ ಬಾದುಷಾ ಬೇಕಂತ ಅಲ್ಲಿಗೆ ಹೋಗಿ ತಿಂತಾ ಇರ್ತಾರೆ. Don't be like that. ಆ ರೀತಿಯಲ್ಲಿ ಇರಬಾರ್ದು. What he has given, that is precious. ನಿನಗೂ ಏನು ದೇವರು ಕೊಟ್ಟಿರ್ತಾನೋ ಅದು ಪ್ರಶಸ್ತವು. All gifts are precious. It is from the Lord. ಎಲ್ಲ ವರಗಳೆಲ್ಲ ಕೂಡ ಪ್ರಶಸ್ತವಾಗಿದೆ, ಪವಿತ್ರ ಆತ್ಮ ದೇವರು ಕೊಡುವಂತದ್ದು ಎಲ್ಲರಿಗೆ ಲಾಭಕರವಾಗಿರುವಂತೆ ಕೊಡ್ತಾನೆ. If you are faithful, what he has given, another gift also will be given. ನೀನು ಯಾವುದರಲ್ಲಿ ದೇವರು ಕೊಟ್ಟಿದ್ದಾನೋ ಅದರಲ್ಲಿ ನಂಬಿಗಸ್ತನಾಗಿದ್ರೆ ಇನ್ನೊಂದು ಕೂಡ ಕೊಡ್ತಾನೆ. ಮತ್ತೆ if somebody another one not using that gift, that also you will take. ಯಾರು ಆ ವರವನ್ನು ಉಪಯೋಗಿಸ್ತಾ ಇಲ್ಲನೋ ಅವ್ರದ್ದು ಕೂಡ ನೀನು ಕೊಡ್ತಾನೆ, ನಂಬಿಗಸ್ತನಾಗಿ ನೀನು ಕೆಲಸ ಮಾಡ್ತಾ ಇದ್ರೆ. If I distribute sweet to everybody, ಎಲ್ಲರಿಗೆ ನಾನು ಸಭಾಪಾಲಕರು ಸ್ವೀಟ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ರಿ. somebody says I don't like this sweet. ಕೆಲವರು ಅನ್ಕೋತಾರೆ ನನಗೆ ಈ ಸ್ವೀಟ್ ಇಷ್ಟ ಇಲ್ಲ. What God said do? ಅವಾಗ ಏನ್ ಮಾಡ್ತಾರೆ? He take that sweet and give to some other person. ಆ ಸ್ವೀಟ್ ಬೇಡ ಅಂತ ಹೇಳ್ತಾರಲ್ಲ, ತೆಗೆದುಕೊಂಡು ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಾರೆ ಇಷ್ಟ. Because he is eating
What has ಯಾಕಂದ್ರೆ- given is eating. ಯಾಕಂದ್ರೆ ಕೊಟ್ಟಿದ್ದನ್ನು ಒಬ್ಬರು ತಿಂತಾ ಇದ್ದಾರೆ, ಅದಕ್ಕಾಗಿ ಇನ್ನೊಂದು ಕೂಡ ಕೊಟ್ಟು ಬಿಡ್ತಾರೆ. Another if you give, you will eat. ಒಂದು ವೇಳೆ ಇನ್ನೊಂದು ಕೊಟ್ಟಿದ್ರೆ ಕೂಡ ಎಕ್ಸ್ಟ್ರಾ ಅವ್ರು ತಿನ್ನುವುದಕ್ಕೆ ಸಿದ್ಧವಾಗಿದ್ದಾರೆ. Are you with ಆದ್ರೆ me what I am ತಿನ್ನುವುದಲ್ಲ, saying? ಹಾಗೆಯೇ ವರಗಳಲ್ಲಿ ಕೂಡ As the same way, what he has given, make use of that. Otherwise, that will be taken and ದೇವರು given to others. ಕೊಟ್ಟಿರುವಂತಹ ವರವನ್ನು ನೀನು ಉಪಯೋಗಿಸ್ಕೋಬೇಕು, ಅವಾಗ ಇನ್ನೂ ಕೊಡಲ್ಪಡ್ತವೆ. Even in the same way, ministries also. ಆ ರೀತಿಯಲ್ಲೇ ಪರಿಚರ್ಯ ಕೂಡ, What ministry has given, we must work. ಏನು ಪರಿಚಯ ಕೊಟ್ಟಿದ್ದಾನೋ ಆ ಪರಿಚಯದಲ್ಲಿ ಕೆಲಸ ನಾವು ಮಾಡಬೇಕು. If it is given helping ministry, do helping ministry. ಸಹಾಯ ಮಾಡುವಂತ ಪರಿಚಯ ಕೊಟ್ಟಿದ್ರೆ ಆ ಸಹಾಯ ಮಾಡುವಂತ ಪರಿಚಯನೇ ಮಾಡು. If I give an evangelic ministry, do evangelism. ಒಂದು ವೇಳೆ ಸುವಾರ್ತೆ ಸಾರುವಂತ ಪರಿಚಯ ಇದ್ರೆ ಅದರಲ್ಲೇ ಸುವಾರ್ತೆ ಸಾರು. If you are not getting money in evangelism, if you want to be pastor, means that cannot be done. ಈ ನನಗೆ ಸುವಾರ್ತದಲ್ಲಿ ಏನ್ ದುಡ್ಡು ಬರ್ತಾ ಇಲ್ಲಪ್ಪ, ಅಲ್ಲಿ ಪಾಸ್ಟರ್ ಆಗ್ತೀನಿ ಅಂದ್ರೆ ಅದು ಕಾರ್ಯವಾಗುವುದಿಲ್ಲ, ಕೆಲಸ ಆಗುವುದಿಲ್ಲ. Arey, prophet means no money. ಪ್ರವಚನ ಹೇಳ್ತಾ ಇದ್ವಿ, ಆದ್ರೆ ಕೂಡ ಯಾರೇ Nobody recognizing. ಯಾರು ನನ್ನನ್ನು ಕಂಡಿಡ್ತಾ ಇಲ್ಲ ಅಂತ ಅನ್ಕೊಂಡು If we take up other ministry, that will also will go off. ಇನ್ನೊಂದು ಪರಿಚಯಕ್ಕೆ ನೀನು ಹೋಗಿದ್ರೆ ಇದ್ದದ್ದು ಕೂಡ ಹೋಗುತ್ತದೆ. But I tell you, gifts and callings are irrevocable. ಆದರೆ ಕರೆ ಮತ್ತೆ ವರಗಳೆಲ್ಲ ಕೂಡ ಆತನು ಇಟ್ಟಿರುವಂತ ವಿಷಯಗಳು ಅವು ಎಂದಿಗೂ ಕೂಡ ಮುರಿದು ಹಾಕಲ್ಪಡುವುದಿಲ್ಲ. Amen. ಆಮೆನ್. Somebody may be using your gift, but when you are ready again, you will take that gift. ಯಾರಾದರೂ ನೀನು ಉಪಯೋಗ ಮಾಡ್ತಾ ಇಲ್ಲ ಅಂತ ಇನ್ನೊಬ್ರು ಉಪಯೋಗ ಮಾಡ್ತಾ ಇರ್ಬೋದು, ಆದ್ರೆ ನೀನು ಮತ್ತೆ ನಾನು ಹೌದು ರಿಕಗ್ನೈಸ್ ಮಾಡಿ ನಾನು ನನ್ನ ಒಂದು ವರವನ್ನು ದೇವರು ಕೊಟ್ಟಿರುವಂತ ವರವನ್ನು ಉಪಯೋಗಿಸ್ತೀನಿ ಅಂದ್ರೆ ಮತ್ತೆ ಅದು ಕಾರ್ಯವಾಗುತ್ತದೆ. Because that is irrevocable. ಯಾಕಂದ್ರೆ ಅದು ಮಾರ್ಪು ಹೊಂದದೆ, ಅದು ಗತಿಸಿ You ಹೋಗುವುದಿಲ್ಲ. can take up your ministry, you can take up your gift. ದೇವರು ನಿನ್ನ ಕರೆದಿರುವಂತ ಕರೆ ಆಗಲಿ, ನೀನು ದೇವರು ಇಟ್ಟಿರುವಂತ ವರ ಆಗಲಿ, ನೀನು ಅದರಲ್ಲಿ ನಡೆಯಬಹುದು. Amen. Hallelujah. ಹಲ್ಲೆಲೂಯಾ. I tell you, as he divided to everyone as he will. ಆತನ ಚಿತ್ತಾನುಸಾರವಾಗಿ ಪವಿತ್ರ ಆತ್ಮ ದೇವರು ಆತನು ವಿಭಾಗ ಮಾಡ್ತಾನೆ. Holy Ghost is manifesting himself through us. ಪವಿತ್ರ ಆತ್ಮ ದೇವರು ತನ್ನನ್ನು ತಾನು ನಮ್ಮಿಂದ ಪ್ರತ್ಯಕ್ಷ ಮಾಡಿಕೊಳ್ಳುತ್ತಾರೆ. When you are abide in the truth of God's word, ನೀನು ದೇವರ ವಾಕ್ಯದ ಸತ್ಯದಲ್ಲಿ ನೆಲೆಗೊಂಡಿದ್ರೆ, I tell you, you can receive the truth of God. ನೀನು ದೇವರ ಸತ್ಯವನ್ನು ಗ್ರಹಿಸ್ತೀಯಾ. Amen. ಆಮೆನ್. It is very important. ಇದು ಪ್ರಾಮುಖ್ಯವಾದದ್ದು. First, we must abide in the truth of God's word. ಸತ್ಯ ವಾಕ್ಯದಲ್ಲಿ ನೀವು ನೆಲೆಗೊಂಡಿರಬೇಕು ಮೊದಲನೇದಾಗಿ. You receive the truth of God. ಅವಾಗ ಸತ್ಯವನ್ನು ನೀನು ಗ್ರಹಿಸುವಂತೆ ಆಗುತ್ತದೆ. Otherwise, you cannot receive. ಇಲ್ಲದಿದ್ರೆ ಆ ಸತ್ಯ ಹೊಂದಿಕೊಳ್ಳಲು ಆಗುವುದಿಲ್ಲ. If you want to receive the truth, ನೀನು ಸತ್ಯವನ್ನು ಸ್ವೀಕರಿಸಬೇಕೆಂದ್ರೆ you must abide in the truth. ಸತ್ಯದಲ್ಲಿ ನೀನು ನೆಲೆಗೊಂಡಿರಬೇಕು. If you abide in the truth, you can receive the word. ಆ ಸತ್ಯದಲ್ಲಿ ನೆಲೆಗೊಂಡಿರುವಾಗ ಆ ಸತ್ಯವನ್ನು ನೀನು ಸ್ವೀಕರಿಸ್ತೀಯಾ. Amen. ಆಮೆನ್. If you abide in this church, ನೀನು ಈ ಸಭಾದಲ್ಲೇ ನೆಲೆಗೊಂಡಿದ್ರೆ, I tell you, whatever I say, you receive it. ಅವಾಗ ಸಭಾಪಾಲಕರು ಏನು ಹೇಳ್ತಾರೋ ಅದನ್ನು ಸ್ವೀಕರಿಸಿಕೊಳ್ತೀಯಾ. In the same way, if you abide in his word, ಹಾಗೆಯೇ ನೀನು ಆತನ ವಾಕ್ಯದಲ್ಲಿ ನೀನು ನೆಲೆಗೊಂಡಿದ್ರೆ you receive his ನೀನು word. ಆತನ ವಾಕ್ಯವನ್ನು ಸ್ವೀಕರಿಸ್ತೀಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. I tell you, every gift is a precious before the Lord. ದೇವರ ಮುಂದೆ ಪ್ರತಿ ವರ ಕೂಡ ಅದು ಪ್ರಶಸ್ತವಾದದ್ದು. It will operate by the Holy Ghost. ಪವಿತ್ರಾತ್ಮ ದೇವರಿಂದ ನೀನು ಅದನ್ನು ಪ್ರತ್ಯಕ್ಷಿಸಬಹುದು, ಕೆಲಸ ಮಾಡಬಹುದು. This is a ministry of the Holy Spirit. ಇದು ಪವಿತ್ರಾತ್ಮ ದೇವರ ಪರಿಚಯವಾಗಿದೆ. It has given to each and every one of us. ಪ್ರತಿಯೊಬ್ಬರಿಗೆ ಕೂಡ ಆತನು ಕೊಟ್ಟಿದ್ದಾನೆ. That's what Paul said. It is a ministry of mercy. ಅದಕ್ಕಾಗಿ ಪೌಲನು ಹೇಳ್ತಾನೆ, ಇದು ದಯೆ ಉಳ್ಳುವಂತ ಆತನ ಪರಿಚರ್ಯ. It is a ministry of kindness. ಕನಿಕರದಿಂದ ದಯದಿಂದ ನಡೆಸಲ್ಪಡುವಂತ ಪರಿಚರ್ಯ ಆತಂದು. This is a ministry of favor. ಆ ಒಂದು ದಯೆ ತೋರಿಸುವಂತ ಆ ಒಂದು ಪರಿಚರ್ಯ. We know that that has not given by our qualification, it has given by favor. ನಮಗೆ ಗೊತ್ತಿದೆ, ಇದು ನಮ್ಮ ವಿದ್ಯಾರ್ಹತೆಯಿಂದ ಬಂದಿದ್ದಲ್ಲ, ದೇವರ ದಯೆಯಿಂದ ಬಂದಿರುವಂತದ್ದು. Somewhere David was in the wilderness, ಅರಣ್ಯ ಪ್ರದೇಶದಲ್ಲಿ ಎಲ್ಲೋ ಇದನ್ನು ದಾವೀದನು, but God took him and made him a king. ಆದರೆ ದೇವರು ಆತನನ್ನು ತೆಗೆದುಕೊಂಡು ರಾಜನಾಗಿ ಮಾಡಿದನು. Because God favored him. ಯಾಕಂದ್ರೆ ದೇವರು ಆತನ ಮೇಲೆ ದಯೆ ತೋರಿಸಿದ್ದಾನೆ. He is the man of his own heart, means he is abiding in the truth. ದೇವರಂತಾನೆ ಆತ ನನ್ನ ಹೃದಯಾನುಸಾರವಾಗಿರುವಂತ ಮನುಷ್ಯನು, ಅಂದ್ರೆ ಅಲ್ಲಿ ದೇವರನ್ನು ಸತ್ಯವಾಗಿ ಹಿಂಬಾಲಿಸಿಕೊಳ್ತಾ He is ಇದ್ದನು. not in the kingdom, he is outside of the kingdom, but he is abiding in God's word. ಆತನು ರಾಜ್ಯದಲ್ಲಿ ಇದ್ದಿಲ್ಲ, ತನ್ನ ರಾಜ್ಯದಲ್ಲಿ ಆ ಪ್ರದೇಶ ಅಂದ್ರೆ ಎಲ್ಲೋ ಅರಣ್ಯದಲ್ಲಿದ್ರೆ ಕೂಡ ದೇವರಲ್ಲಿ ನೆಲೆಗೊಂಡು ಜೀವಿಸ್ತಾ ಇದ್ದನು. He called from that wilderness. ಆ ಒಂದು ಅರಣ್ಯ ಪ್ರದೇಶದಿಂದ
ದಾವೀದನು ಕರೆದಿದ್ದಾನೆ ದೇವರು. Before his coming only, he said to Samuel prophet, anoint him as a king. ಆತನು ಇನ್ನೂ ಬರ್ತಾ ಇರುವಾಗಲೇ ಸಮುವೇಲ ಪ್ರವಾದಿಗೆ ಹೇಳ್ತಾನೆ, ನೀನು ಆತನು ರಾಜನಾಗಿ ಅಭಿಷೇಕಿಸು ಎಂದು. Because that man is abiding in truth. ಯಾಕಂದ್ರೆ ಸತ್ಯವಾಗಿರುವಂತ ನನ್ನಲ್ಲಿ ಆತನು ನೆಲೆಗೊಂಡಿದ್ದಾನೆ. That's what I tell you, abide in God's word. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ರಿ. Read God's word and abide in that ಆ word. ವಾಕ್ಯದಲ್ಲಿ ನೆಲೆಗೊಂಡಿರ್ರಿ. Then you can receive his word. ಅವಾಗ ನೀನು ವಾಕ್ಯವನ್ನು ಸ್ವೀಕರಿಸಲಾಗುತ್ತದೆ. God will manifest through you. ದೇವರು ತನ್ನ ವಾಕ್ಯದಿಂದ ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ ನಿನ್ನಿಂದ. Amen. Amen. Are you blessed? ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ? Amen. ಆಮೆನ್.